ಆತ್ಮದಲ್ಲಿ ಬಡವರಾಗಿರುವಂತವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ ಹೇಳಿ ಯೇಸು ಕ್ರಿಸ್ತನ್ ಪ್ರಸಂಗ ಮಾಡ್ತಾರೆ. ಆಗ ಆತ್ಮದಲ್ಲಿ ಬಡವರಾಗಿರುವಂತವರು ಅಂದ್ರೆ ಯಾರು ಅನ್ನೋದನ್ನ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿ ನೋಡಿದ್ವಿ. ಮತ್ತೆ ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವರಾಗಿರ್ಬೇಕು ಅಂತ ಹೇಳಿದ್ರು ಸರಿ, ಆದ್ರೆ ಯೇಸು ಕ್ರಿಸ್ತನ ಆತ್ಮದಲ್ಲಿ ಬಡವರಾಗಿ ಜೀವಿಸಿದ್ರ ಇಲ್ವಾ ಅನ್ನೋದನ್ನ ನಾವು ದೇವರ ವಾಕ್ಯದಲ್ಲಿ ಕಳೆದ ವಾರದಲ್ಲಿ ಧ್ಯಾನ ಮಾಡುತ್ತಾ ಬಂದ್ರಿ. ಆಗ ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವರಾಗಿ ಜೀವಿಸಬೇಕಂತ ನಮಗೆ ಬೋಧನೆ ಮಾಡಿದ್ದು ಮಾತ್ರ ಅಲ್ಲ, ಅವರು ಆತ್ಮದಲ್ಲಿ ಬಡವರಾಗಿ ಅವ್ರು ಜೀವಿಸಿದ್ರು. ಯಾವ ತರ ಜೀವಿಸಿದ್ರು? ಅವ್ರು ಹೋಗಿ ಗಲಿಲಾಯ ಪ್ರಾಂತ್ಯದಲ್ಲಿ ವಾಸ ಮಾಡೋದಕ್ಕೆ, ಬೆಳೆಯೋದಕ್ಕೆ ತಮ್ಮನ್ನ ಒಪ್ಪಿಸ್ಕೊಟ್ರು. ಅವ್ರು ಹುಟ್ಟಿದ್ದು ಬೆತ್ಲೆಹೇಮಲ್ಲಿ. ಸ್ವಲ್ಪ ಕಾಲ ಹೋಗಿ ಐಗುಪ್ತ ದೇಶದಲ್ಲಿದ್ರು. ಐಗುಪ್ತ ದೇಶದಿಂದ ಅವ್ರು ಮತ್ತೆ ಹಿಂತಿರುಗಿ ಬಂದು ಗಲಿಲಾಯ ಪ್ರಾಂತ್ಯಕ್ಕೆ ಯೋಸೆಫ ಮತ್ತು ಮರಿಯಳು ಯೇಸು ಕ್ರಿಸ್ತನನ್ನ ತೆಗೆದುಕೊಂಡು ಹೋಗುವಂಥದ್ದನ್ನ, ಆ ಗಲಿಲಾಯದ ನಜರೇತ್ ಅನ್ನುವಂಥ ಊರಲ್ಲಿ ಅವರು ಚಿಕ್ಕ ವಯಸ್ಸಿನಿಂದ 30 ವರ್ಷ ಪ್ರಾಯ ಬರೋವರೆಗೂ ಸಹ ಅಲ್ಲೇ ಬೆಳೆಯುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಈ ಗಲಿಲಾಯ, ಈ ನಜರೇತ್ ಅನ್ನುವಂಥ ಪ್ರಾಂತ್ಯಗಳು ಎಂಥ ಸ್ಥಳ ಆಗಿದ್ವು ಅಂತಂತಂದ್ರೆ, ಜನಗಳಿಂದ ನಿರ್ಲಕ್ಷಿಸಲ್ಪಟ್ಟ ಆ ಒಂದು ಪ್ರಾಂತ್ಯಗಳನ್ನ ನೋಡುವಾಗ ಜನಗಳು ಅದನ್ನ ಅಷ್ಟು ಗಣನೆಗೆ ತರದಿರುವಂತ ಒಂದು ಪ್ರಾಂತ್ಯಗಳಾಗಿ ಅದು ಇತ್ತು. ಯೇಸು ಕ್ರಿಸ್ತನು ಯೂದಾಯದಲ್ಲಿ, ಯೆರೂಸಲೇಮಿನ ಪಟ್ಟಣದಲ್ಲಿ ಬೆಳೆಯೋದಕ್ಕೆ ಎಲ್ಲ ಅವಕಾಶ ಅವ್ರಿಗಿತ್ತು. ಯೂದಾಯದಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇರುವಂತದ್ದು ಮಹಾಮಹಿಮೆ. ನಾವಿರೋದು ಎಲ್ಲಿ ಗೊತ್ತಾ? ಯೂದಾಯದಲ್ಲಿ. ಅದರೊಳಗೆ ಎಲ್ಲಿ ಗೊತ್ತಾ? ಯೆರೂಸಲೇಮ್ ಪಟ್ಟಣದಲ್ಲಿ ನಮ್ಮ ಮನೆ ಇರೋದು. ನಾನು ಯೆರೂಸಲೇಮಿಂದ ಬಂದಿರೋನು ಅಂತಂದ್ರೆ ತುಂಬಾ ಹೆಸರು, ತುಂಬಾ ಗೌರವ, ತುಂಬಾ ಮರ್ಯಾದೆ. ಆದ್ರೆ ನಾನು ಗಲಿಲಾಯದವನು, ನಜರೇತನ ಊರಲ್ಲಿರೋನು ಅಂತಂದ್ರೆ ಇವನ ಅಲ್ಲಿ ಗಲಿಲಾಯದವನ ಇವನು ಅಂತ ಅವಮಾನವಾಗಿ ನೋಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲೇ ಹೋಗಿ ಜೀವಿಸೋದಕ್ಕೂ ಗಲಿಲಾಯದ ನಜರೇತಿನಲ್ಲಿ ಬೆಳೆಯೋದಕ್ಕೆ ಅವರು ತೀರ್ಮಾನ ಮಾಡಿದ್ರು. ಕಾರಣ ಏನು? ಅವ್ರ ಆತ್ಮದಲ್ಲಿ ಬಡವರಾಗಿದ್ರು. ಹಲ್ಲೆಲೂಯ. ಇವತ್ತು ನಾನು ನೀವು ಆತ್ಮದಲ್ಲಿ ಬಡವರಾಗಿದ್ದೇವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದನ್ನ ಕಳೆದ ವಾರದಲ್ಲಿ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡಿದ್ವಿ. ಮತ್ತೆ ಇನ್ನೊಂದು, ಯೇಸು ಕ್ರಿಸ್ತನು ಹೋಗಿ ಗಲಿಲಾಯದಲ್ಲಿ ವಾಸ ಮಾಡೋದಕ್ಕೆ ತೀರ್ಮಾನ ಮಾಡೋದ್ರಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಸತ್ಯ ಇದೆ. ಅದ್ಭುತವಾದ ಸತ್ಯ ಯಾವುದು ಅಂತಂದ್ರೆ, ಈ ಗಲಿಲಾಯವನ್ನು, ಅದರ ಪ್ರಾಂತ್ಯಗಳನ್ನ ಈ ಯೆರೂಸಲೇಮ್ ಮತ್ತು ಯೂದಾಯ ಪ್ರಾಂತ್ಯದಲ್ಲಿ ಇದ್ದಂಥವ್ರು ಏನ್ ಮಾಡಿದ್ರು ಅಂದ್ರೆ ತಿರಸ್ಕರಿಸಿದ್ರು. ಅದೊಂಥರ ಕೊಳೆಗೇರಿ ಪ್ರಾಂತ್ಯದ ರೀತಿಯಲ್ಲಿ, ಅದೊಂಥರ ಅಲ್ಲಿ ವಾಸ ಮಾಡುವಂಥವ್ರು ತುಂಬಾ ಬೆಲೆ ಇಲ್ಲದಿರುವಂಥವ್ರು, ಮರ್ಯಾದೆ ಇಲ್ಲದಿರುವಂಥವ್ರು, ತುಂಬಾ ಬಡವರು, ತುಂಬಾ ಸಮಾಜದಲ್ಲಿ ಒಂದು ಕೆಳಮಟ್ಟದಲ್ಲಿ ಇರುವಂತ ಜನಗಳು ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಆ ಗಲಿಲಾಯ ಪ್ರಾಂತ್ಯ ಅಂತ ಜನಗಳಿರುವಂತದ್ದು ಅಂತ ಹೇಳಿ ಆ ಗಲಿಲಾಯ ಪ್ರಾಂತ್ಯ ಒಂದು ಕಡೆಗಣಿಸಲ್ಪಟ್ಟಂತ ಒಂದು ಪ್ರಾಂತ್ಯವಾಗಿತ್ತು. ಆದ್ರೆ ಜನಗಳಿಂದ ಕಡೆಗಣಿಸಲ್ಪಟ್ಟಂತ ಆ ಒಂದು ಪ್ರಾಂತ್ಯದಲ್ಲಿ ಯೇಸು ಕ್ರಿಸ್ತನು ಹೋಗಿ ವಾಸ ಮಾಡೋದಕ್ಕೆ ತೀರ್ಮಾನ ಮಾಡೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಇವತ್ತು ಒಂದು ವೇಳೆ ನೀವು ಕಡೆಗಣಿಸಲ್ಪಟ್ಟಿದ್ದೀರಾ, ನೀವು ಜನಗಳಿಂದ ತಳ್ಳಲ್ಪಟ್ಟಿದ್ದೀರಾ, ನೀವು ಜನಗಳಿಂದ ಅವಮಾನಕ್ಕೆ ಒಳಗಾಗ್ತಾ ಇದ್ದೀರಾ, ಜನಗಳು ನಿಮ್ಮನ್ನ ನೂಕಿ ಬಿಟ್ಟಿದ್ದಾರಾ, ಜನಗಳು ಇವನ್ ನಮ್ಮಲ್ಲಿ ಒಬ್ಬವನಲ್ಲ, ಇವನ್ ಯಾರೋ ಒಂದು ಮಟ್ಟದಲ್ಲಿ ಇರುವಂತವನು, ಇವನ್ ನಮ್ಮ ಜೊತೆ ಇರೋದಕ್ಕೆ ಯೋಗ್ಯನಲ್ಲ, ಇವನ್ ನಮಗೆ ಸರಿಸಮಾನನಲ್ಲ ಅಂತ ಒಂದು ವೇಳೆ ಜನಗಳು ನಿಮ್ಮನ್ನ ನೂಕಿ ಬಿಟ್ಟಿದ್ದಾರಾ, ಆದ್ರೆ ಆ ರೀತಿ ನೂಕಿ ಬಿಟ್ಟಿದಾರ ಅಂತಂದ್ರೆ ಯೇಸು ಕ್ರಿಸ್ತನು ನಿಮ್ಮ ಹತ್ತಿರಕ್ಕೆ ಬರ್ತಾರೆ ಅಂತ ಅರ್ಥ. ಹಲ್ಲೆಲೂಯ. ಗಲಿಲಾಯವನ್ನು, ಅದರ ಊರುಗಳನ್ನು ಯೂದಾಯ ಪ್ರಾಂತ್ಯದಲ್ಲಿ ಇದ್ದಂಥವ್ರು ತಳ್ಳಿಬಿಟ್ಟಿದ್ರು. ಅದು ಯೋಗ್ಯರು ಇರುವಂತಹ ಸ್ಥಳ ಅಲ್ಲ, ಅದು ತುಂಬಾ ಕೆಳಮಟ್ಟದಲ್ಲಿರುವಂತಹ ಜನಗಳಿರುವಂತಹ ಸ್ಥಳ, ಬಡವರಿರುವಂತಹ ಸ್ಥಳ, ದಿಕ್ಕಿಲ್ಲದಿರುವಂತವ್ರ ಸ್ಥಳ. ಅಲ್ಲಿ ವಾಸ ಮಾಡುವಂತವ್ರಿಗೆ ಯಾವ ಯೋಗ್ಯತೆ ಇಲ್ಲ. ಅಲ್ಲಿರುವಂತವ್ರೆಲ್ಲ ಸಾಧಾರಣ ಜನಗಳು, ಬಡವರು, ಏನು ಇಲ್ಲದಿರುವಂತವ್ರು ಅಂತ ಹೇಳಿ ಆ ಪ್ರಾಂತ್ಯಗಳನ್ನ ಆ ಜನಗಳು ತಿರಸ್ಕಾರ ಮಾಡಿದ್ರು. ಆದ್ರೆ ತಿರಸ್ಕರಿಸಲ್ಪಟ್ಟಂತ ಅಂತ ಪ್ರಾಂತ್ಯದಲ್ಲಿ ಹೋಗಿ ವಾಸಿಸೋದಕ್ಕೆ ಯೇಸು ಕ್ರಿಸ್ತನ ತೀರ್ಮಾನ ಮಾಡಿದ್ರು. ಹಲ್ಲೆಲೂಯ. ಇವತ್ತು ಒಂದು ವೇಳೆ ನಾನು ನೀವು ತಿರಸ್ಕರಿಸಲ್ಪಟ್ಟವರಾಗಿದ್ರೆ, ತಳ್ಳಲ್ಪಟ್ಟವರಾಗಿದ್ರೆ, ನೂಕಲ್ಪಟ್ಟವರಾಗಿದ್ರೆ, ಜನಗಳ ಗಣನೆಗೆ ಬಾರದವರಾಗಿದ್ರೆ ಯೇಸು ಕ್ರಿಸ್ತನ ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯ. ಈ ಜನಗಳು, ಈ ಶ್ರೀಮಂತರು, ತುಂಬಾ ಬುದ್ಧಿಯುಳ್ಳಂತವರು, ತುಂಬಾ ಸಮಾಜದಲ್ಲಿ ನಾವು ದೊಡ್ಡ ಅಂತಸ್ತಿನವರು, ನಾವು ಮೇಲಿರುವಂತವರು ಅಂತ ಅಂದುಕೊಂಡಂತ ಜನಗಳೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಯೆರೂಸಲೇಮ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು, ಯೂದಾಯ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇದ್ರು. ಕಾರಣ ಈ ಯೆರೂಸಲೇಮಿನಲ್ಲಿ ದೇವರ ಆಲಯವಿದೆ, ಇದು ಪರಿಶುದ್ಧವಾದ ದೇವರ ಪಟ್ಟಣ, ಇಲ್ಲಿ ದೇವರು ವಾಸ ಮಾಡ್ತಾರೆ ಅಂತ ಬುದ್ಧಿವಂತರು, ದುಡ್ಡಿರುವಂತವ್ರು, ತಾವು ಸಮಾಜದಲ್ಲಿ ಮೇಲು ಅಂತ ಅನ್ಕೊಳ್ಳೋರೆಲ್ಲ ಏನ್ ಮಾಡಿದ್ರು ಅಂದ್ರೆ ಯೆರೂಸಲೇಮಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ದೇವರು ಎಲ್ಲಿ ಹೋದ್ರು? ಗಲಿಲಾಯಕ್ಕೆ ಹೊರಟು ಹೋದ್ರು. ಹಲ್ಲೆಲೂಯ. ಅವರು ದೇವರು ಎಲ್ಲಿದ್ದಾರೆ ಅಂತ ಎಲ್ಲ ಯೆರೂಸಲೇಮಿನಲ್ಲಿ ಇದ್ರು.
ಆದ್ರೆ ದೇವರು ಆರಿಸಿಕೊಂಡಿದ್ದು ಗಲಿಲಾಯವನ್ನ. ಯೇಸು ಕ್ರಿಸ್ತನ ಎಲ್ಲಿರ್ತಾರೆ? ಯೆರೂಸಲೇಮಿನಲ್ಲಿ ಅಲ್ಲ, ಗಲಿಲಾಯದಲ್ಲಿ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನನ್ನ ನಾವು ನೋಡ್ಬೇಕಂದ್ರೆ ಯೆರೂಸಲೇಮ್ ಹೋಗ್ಬೇಕಾದ್ರೆ ಅಗತ್ಯ ಇಲ್ಲ. ಯೆರೂಸಲೇಮಿನಲ್ಲಿ ಕೇವಲ ಬಂಡೆ ಇದೆ, ಕೇವಲ ಗೋಡೆಗಳಿದೆ, ಕೇವಲ ಕಟ್ಟಡ ಇದೆ. ದೇವರು ಎಲ್ಲಿದ್ದಾರೆ? ಗಲಿಲಾಯದಲ್ಲಿದ್ದಾರೆ. ಹಲ್ಲೆಲೂಯಾ. ಇದರಲ್ಲೇ ಜನಗಳು ಮೋಸ ಹೋದ್ರು. ಇದೇ ದೇವರ ಆಲಯ, ಇದೇ ಕಟ್ಟಡ, ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಆಲಯವನ್ನು ಕಟ್ಟಿದ್ದಾರೆ, ಇಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಮೋಸ ಹೋದ್ರು. ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಗಲಿಲಾಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೀವು ಯೇಸು ಕ್ರಿಸ್ತನ ನೋಡ್ಬೇಕಂದ್ರೆ ಗಲಿಲಾಯಕ್ಕೆ ಹೋಗಬೇಕು. ಯೆರೂಸಲೇಮಿನಲ್ಲಿ ಇದ್ರೆ ಪ್ರಯೋಜನ ಇಲ್ಲ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಿಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಭವ್ಯವಾದ ಕಟ್ಟಡ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ದೇವರಲ್ಲಿ ವಾಸ ಮಾಡೋದಿಲ್ಲ. ದೇವರು ಗಲಿಲಾಯದಲ್ಲಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಂದ್ರೆ ಏನು? ಹೆಸರು, ಹೆಮ್ಮೆ, ಮರ್ಯಾದೆ, ನಾನು ಎಲ್ಲರಿಗಿಂತ ಶ್ರೇಷ್ಠನು, ನಾನು ಎಲ್ಲರಿಗಿಂತ ದೊಡ್ಡವನು ಅಂತ ಅನ್ಕೊಂಡ್ರೆ ಅಲ್ಲಿ ದೇವರು ಇರೋದಿಲ್ಲ. ಆದ್ರೆ ಯಾರು ದೀನನಾಗಿರ್ತಾನೋ, ಯಾರು ತನ್ನನ್ನು ತಗ್ಗಿಸಿಕೊಳ್ಳುವವನಾಗಿರ್ತಾನೋ ಅಲ್ಲಿ ದೇವರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಯೆರೂಸಲೇಮ್ ಆಗಿದ್ದೇವಾ ಅಥವಾ ಗಲಿಲಾಯವಾಗಿದ್ದೇವಾ ಯೋಚನೆ ಮಾಡಬೇಕು. ನಾನು ನೀವು ನಮ್ಮನ್ನ ಯೆರೂಸಲೇಮ್ ಅನ್ಕೊಂಡ್ರೆ ದೇವರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನಾನ್ ಶ್ರೇಷ್ಠನು, ನಾನ್ ಬುದ್ಧಿ ಇರೋನು, ನಾನ್ ತಿಳುವಳಿಕೆ ಇರೋನು, ನಾನು ಎಲ್ಲರಿಗಿಂತ ಮೇಲು, ನಾನ್ ದೊಡ್ಡವನು ಅಂತ ಅನ್ಕೊಂಡ್ರೆ ದೇವರನ್ನ ಕಳ್ಕೊಳ್ತೇವೆ. ಆದ್ರೆ ನಾನು ದೀನನು, ಏನು ತಿಳಿಯದವನು, ದೇವರಿಗೆ ಸ್ತೋತ್ರ, ನಾನು ಏನಾಗಿದ್ರು ಅದು ದೇವರ ಕೃಪೆಯಿಂದ ಆಗಿದ್ದೇನೆ ಅಂತ ಗಲಿಲಾಯದ ರೀತಿಯಲ್ಲಿ ಜೀವಿಸಿದ್ರೆ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಗಲಿಲಾಯ ತಿರಸ್ಕರಿಸಲ್ಪಟ್ಟಿತ್ತು, ದೇವರು ಅದನ್ನೇ ಆರಿಸ್ಕೊಂಡ್ರು. ಆದ್ರೆ ಎಲ್ಲಾ ಶ್ರೇಷ್ಠರು ಯೆರೂಸಲೇಮನ್ನ ಆರಿಸ್ಕೊಂಡ್ರು, ದೇವರು ಅಲ್ಲಿರ್ತಾರೆ ಅಂತ. ಆದ್ರೆ ದೇವರು ಅಲ್ಲಿ ಅವರಿಗೆ ಸಿಗಲಿಲ್ಲ. ನನ್ನನ್ನ ನಿಮ್ಮನ್ನ ಇವತ್ತು ಸಮಾಜ ತಿರಸ್ಕಾರ ಮಾಡಿದ್ರೆ ನಾವು ಸಂತೋಷ ಪಡಬೇಕು. ಕಾರಣ ದೇವರು ನಮ್ಮನ್ನ ಆರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಶ್ರೇಷ್ಠರಾದ ಮನುಷ್ಯರು ನಮ್ಮ ಮಧ್ಯದಲ್ಲಿ ವಾಸ ಮಾಡಿಲ್ಲ ಅಂದ್ರೆ ಏನು? ಶ್ರೇಷ್ಠವಾದ ದೇವರು ನಮ್ಮ ಜೊತೆ ಇರುತ್ತಾರೆ. ಹಲ್ಲೆಲೂಯಾ. ಮುಖ್ಯವಾಗಿ ದೇವರ ವಾಕ್ಯ ಹೇಳುತ್ತೆ, ಬೇಡವೆಂದು ಬಿಟ್ಟಂತ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಹೇಳಿ. ಗಲಿಲಾಯ ಬೇಡವಾಗಿ ಬಿಟ್ಟಂತ ಕಲ್ಲು, ಜನಗಳು ಅದನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಗಲಿಲಾಯದಿಂದ ಏನು ಬರುತ್ತೆ? ಅಲ್ಲಿಂದ ಒಳ್ಳೆದು ಯಾವುದು ಬರೋದಿಲ್ಲ, ಅಲ್ಲಿಂದ ಯಾವುದೇ ಪ್ರವಾದಿ ಬರೋದಿಲ್ಲ ಅಂತೇಳಿ. ಆದ್ರೆ ಲೋಕ ರಕ್ಷಕನಾದ ದೇವರು ವಾಸ ಮಾಡಿದ್ದು ಅದೇ ಗಲಿಲಾಯದಲ್ಲಿ. ಹಲ್ಲೆಲೂಯಾ. ಜನಗಳು ಗಲಿಲಾಯವನ್ನ ತಳ್ಳಿಬಿಟ್ಟರು, ಬೇಡವಾಗಿರುವಂತ ಕಲ್ಲು ಅಂತ ಹೇಳಿ. ಆದ್ರೆ ಆ ಗಲಿಲಾಯವನ್ನೇ ಮುಖ್ಯವಾದ ಮೂಲೆಗಲ್ಲಾಗಿ ದೇವರು ಮಾಡಿದರು. ಅಲ್ಲೇ ಆತನು ವಾಸ ಮಾಡಿದ್ದು. ಹಲ್ಲೆಲೂಯಾ. ಇವತ್ತು ನನ್ನನ್ನ ನಿಮ್ಮನ್ನ ಜನಗಳು ತಳ್ಳಿಬಿಟ್ಟಿರಬಹುದು. ಇವನು ಪ್ರಯೋಜನಕ್ಕಿಲ್ಲದಿರುವವನು, ಇವನು ಏನು ತಿಳಿಯದವನು, ಏನು ಗೊತ್ತಿಲ್ಲದವನು, ಏನಕ್ಕೂ ಲಾಭ ಇಲ್ಲದವನು ಅಂತ ಏನ್ ಬೇಕಾದ್ರೂ ಮಾಡಿ ಜನಗಳು ನಮ್ಮನ್ನ ತಳ್ಳಿ ಹಾಕಿರಬಹುದು. ಆದ್ರೆ ದೇವರು ತಳ್ಳಲ್ಪಟ್ಟಂತ ಕಲ್ಲಾಗಿರುವ ನಮ್ಮನ್ನ ಮುಖ್ಯವಾದ ಮೂಲೆಗಲ್ಲಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನಾನೇ ಮೂಲೆಗಲ್ಲು ಅಂತ ಅನ್ಕೊಂಡ್ರೆ ನಾವು ತಳ್ಳಲ್ಪಟ್ಟು ಹೋಗ್ತೀವಿ. ಆದ್ರೆ ನಾವು ತಳ್ಳಲ್ಪಟ್ಟವರಾಗಿದ್ದೇವೆ, ದೇವರೇ ಅಂತ ಹೇಳಿ ಆತನನ್ನ ನೋಡುವಾಗ ಆತನವನ್ನ ಮೂಲೆಗಲ್ಲಾಗಿ ಮಾಡುವುದಕ್ಕೆ ಶಕ್ತನು. ಹಲ್ಲೆಲೂಯಾ. ಅದರಿಂದ ಒಂದು ವೇಳೆ ಇವತ್ತು ಜನಗಳು ನಿಮ್ಮನ್ನ ತಿರಸ್ಕರಿಸಿದ್ರೆ, ನಿಮ್ಮನ್ನ ಕೈ ಬಿಟ್ಟಿದ್ರೆ, ನಿಮ್ಮನ್ನ ತಳ್ಳಿ ಹಾಕಿದ್ರೆ, ನಿಮ್ಮನ್ನ ನೂಕಿ ಹಾಕಿದ್ರೆ, ನೀವು ಪ್ರಯೋಜನಕ್ಕೆ ಇಲ್ಲದವರೆಂಬುದಾಗಿ ಎನಿಸಿಕೊಂಡಿದ್ರೆ ಸಂತೋಷ ಪಡಿ. ದೇವರು ನಮ್ಮನ್ನ ಶ್ರೇಷ್ಠರೆಂಬುದಾಗಿ ಎನಿಸುವಂತ ದಿವಸ ಬರುತ್ತೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಮುಖ್ಯವಾದ ಮೂಲೆಗಳಾಗಿ ಮಾಡುವಂತ ದಿವಸ ಬರುತ್ತೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎನ್ನುವುದನ್ನ ಲೋಕ ನೋಡುವಂತ ದಿವಸ ಬರುತ್ತೆ. ಹಲ್ಲೆಲೂಯಾ. ಗಲಿಲಾಯ ತಳ್ಳಲ್ಪಟ್ಟು ಹೋದಂತ ಪ್ರಾಂತ್ಯ, ಆದ್ರೆ ಒಂದು ದಿವಸ ದೇವರ ಅಲ್ಲಿ ಕಾಣಿಸಿಕೊಂಡರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿ ಆಗಿದೆ. ಜಬುಲೂನ್ ಸೀಮೆ, ನಫ್ತಾಲಿ ಸೀಮೆ, ಯೋರ್ದನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತರಲ್ಲಿ ವಾಸ ಮಾಡಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯ ದಯವಾಯಿತು ಎಂಬುದು. ಹಲ್ಲೆಲೂಯಾ. ಈ ವಾಕ್ಯಗಳು ಹೇಳುವಂತ ಮಾತೇನಂತಂದ್ರೆ, ಜಬುಲೂನ್ ಸೀಮೆ, ನಫ್ತಾಲಿ ಸೀಮೆ, ಯೋರ್ದನ್ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಇದೆಲ್ಲ ಒಂದೇ ಕಡೆ ಬರುತ್ತೆ. ಇದೆಲ್ಲ ಅಕ್ಕಪಕ್ಕದಲ್ಲಿರುವಂತ ಒಟ್ಟು ಮೊತ್ತವಾಗಿ ಗಲಿಲಾಯ ಪ್ರಾಂತ್ಯ ಅಂತ ಎಣಿಸಲ್ಪಡುವಂತಹ ಪ್ರಾಂತ್ಯ. ಈ ಪ್ರಾಂತ್ಯಗಳ ವಿಷಯವಾಗಿ ದೇವರ ವಾಕ್ಯ ಹೇಳೋದೇನಂತಂದ್ರೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನಗಳಿಗೆ ದೊಡ್ಡ ಬೆಳಕು ಕಾಣಿಸಿತು. ಈ ಗಲಿಲಾಯ ಪ್ರಾಂತ್ಯ ಕತ್ತಲಲ್ಲಿ ವಾಸ ಮಾಡ್ತಾ ಇದೆ, ಆದ್ರೆ ಕತ್ತಲಲ್ಲಿ ವಾಸ ಮಾಡಿದಂತ ಈ ಸೀಮೆಗಳ ಜನಗಳಿಗೆ ದೊಡ್ಡ ಬೆಳಕು ಕಾಣಿಸಿತು ಅಂತ ದೇವರ ವಾಕ್ಯ ಹೇಳುತ್ತೆ. ಕಾರ್ಗತ್ತಲಾದ ದೇಶದಲ್ಲಿರುವಂತವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಏನಕ್ಕೆ ಆ ರೀತಿ ಆಯಿತು? ಏನಕ್ಕೆ ಆ ರೀತಿ ಆಯಿತು ಅಂತಂದ್ರೆ 12ನೇ ವಾಕ್ಯ ನಾವು ಓದಿ ನೋಡುವಾಗ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜಬುಲೂನ್, ನಫ್ತಾಲಿ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ
ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಯೂದಾಯ ಪ್ರಾಂತ್ಯಗಳಲ್ಲಿ ಇರ್ತಾರೆ. ಯೂದಾಯ ಪ್ರಾಂತ್ಯಗಳಲ್ಲಿರುವಾಗ ಆ ಸ್ನಾನಿಕನಾದ ಯೋಹಾನನ ಸೆರೆ ಹಿಡಿಯಲ್ಪಟ್ಟದನ್ನ ತಾನು ಕೇಳಿ ಅಲ್ಲಿಂದ ತಾನು ಗಲಿಲಾಯಕ್ಕೆ ಹೊರಟು ಹೋಗ್ತಾನೆ. ಗಲಿಲಾಯಕ್ಕೆ ಹೊರಟು ಹೋಗಿ ನಜರೇತ್ ಅನ್ನುವಂತ ಊರನ್ನ ತಾನು ಅಲ್ಲಿ ಮನೆಯನ್ನ ಖಾಲಿಗೊಳಿಸಿ ಅಲ್ಲಿಂದ ತಾನು ಬಂದ್ಬಿಟ್ಟು ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೂನ್ ನಫ್ತಾಲಿ ಎಂಬ ನಾಡುಗಳಿಗೆ ಬಂದು ಅಲ್ಲಿ ಸಮುದ್ರದ ಹತ್ತಿರದಲ್ಲಿ ಕಪೆರ್ನೌಮ್ ಅನ್ನುವಂಥ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಈ ನಜರೇತ್ ಕಪೆರ್ನೌಮ್ ಎಲ್ಲ ಒಂದೇ ಕಡೆಯಿಂದ ಬರೋದು, ಅದೆಲ್ಲ ಗಲಿಲಾಯ ಪ್ರಾಂತ್ಯದಲ್ಲಿ ಇರೋದು. ಆದ್ರೆ ಮೊದಲು ಆ ಕಡೆ ಇದ್ರು ನಜರೇತ್ ಅಲ್ಲಿ, ಈಗ ಕಪೆರ್ನೌಮ್ ಅನ್ನುವಂಥ ಈ ಕಡೆ ಒಂದು ಊರಿಗೆ ಅವ್ರ ವಾಸವನ್ನು ಬದಲಾಯಿಸಿಕೊಂಡಿದ್ದಾರೆ. ಈ ರೀತಿ ಅವರ ಮಧ್ಯದಲ್ಲಿ ಅವರು ವಾಸ ಮಾಡುವುದಕ್ಕೆ ಬಂದದ್ದರಿಂದ ದೇವರ ವಾಕ್ಯ ನೆರವೇರಿತ್ತು. ಹಂಗಂದ್ರೆ ಏನು, ಆ ಪ್ರಾಂತ್ಯಗಳಲ್ಲಿರುವಂತವರಿಗೆ ದೊಡ್ಡ ಬೆಳಕು ಕಾಣಿಸ್ತಿತ್ತು, ಸೂರ್ಯೋದಯವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದು ಯಾವ ರೀತಿ ನೆರವೇರುತ್ತು ಅಂದ್ರೆ, ಆತನ ಅಲ್ಲಿ ಬಂದು ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಅವರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ಸೇವೆ ಮಾಡಿದಾಗ ದೊಡ್ಡ ಬೆಳಕು ಅವರಿಗೆ ಕಾಣಿಸ್ತಿತ್ತು. ಎಲ್ಲಾ ಕಡೆಗಳಲ್ಲಿ ರೋಗದ ವಾಸಿ, ದೆವ್ವಗಳು ಬಿಟ್ಟು ಹೋಗುವಂತದ್ದು, ಮಹಾ ಅದ್ಭುತಗಳು, ಅವರ ಕಣ್ಣೀರೆಲ್ಲ ಒರೆಸಲ್ಪಟ್ಟು ಮಹಾ ಸಂತೋಷ, ಮಹಾ ಆನಂದ ಆ ಪ್ರಾಂತ್ಯಗಳಲ್ಲಿ ಉಂಟಾದವು. ಹಲ್ಲೆಲೂಯ. ದೊಡ್ಡ ಬೆಳಕು ಎಲ್ಲಿ ಬರುತ್ತೆ? ದೊಡ್ಡ ಬೆಳಕು ಯೆರೂಸಲೇಮಿನಲ್ಲಿ ಅಲ್ಲ, ದೊಡ್ಡ ಬೆಳಕು ಗಲಿಲಾಯದಲ್ಲಿ ಬರುತ್ತೆ. ಹಲ್ಲೆಲೂಯ. ಸೂರ್ಯೋದಯ ಎಲ್ಲಿ ಆಗುತ್ತೆ? ಯೆರೂಸಲೇಮಿನಲ್ಲಿ ಅಲ್ಲ, ಆದ್ರೆ ಗಲಿಲಾಯದಲ್ಲಿ ಸೂರ್ಯೋದಯ ಆಗುತ್ತೆ. ಹಲ್ಲೆಲೂಯ. ಈ ಪ್ರಾಂತ್ಯಗಳು ಕತ್ತಲ ಪ್ರಾಂತ್ಯಗಳು, ಅಲ್ಲಿರುವಂತಹ ಜನಗಳೆಲ್ಲ ಕೀಳು ಜನಗಳು. ಅಲ್ಲಿ ಒಂದು ಒಳ್ಳೇದು ಅಲ್ಲಿಂದ ಏನು ಬರೋದಿಲ್ಲ, ಆ ಪ್ರಾಂತ್ಯಗಳಿಂದ ಪ್ರಯೋಜನ ಇಲ್ಲ. ಅಲ್ಲಿ ವಾಸ ಮಾಡುವಂತವ್ರಿಗೆ ಯಾವ ಮರ್ಯಾದೆ ಇಲ್ಲ, ಯಾವ ಘನ ಇಲ್ಲ, ಮಾನ ಇಲ್ಲ ಅಂತ ತಳ್ಳಲ್ಪಟ್ಟಂತ ಪ್ರಾಂತ್ಯವಾಗಿ ಗಲಿಲಾಯ ಅದರ ನಾಡುಗಳು ಇತ್ತು. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಕಾರ್ಗತ್ತಲೆಯಲ್ಲಿ ವಾಸ ಮಾಡಿದಂತ ಈ ಜನಗಳಿಗೆ ದೊಡ್ಡ ಬೆಳಕು ಕಾಣಿಸಿತ್ತು. ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಇದ್ದು ಅವರ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ನಡೆಸಿದನು. ಹಲ್ಲೆಲೂಯ. ಅದರಿಂದ ಆ ಜನಗಳಿಗೆ ದೊಡ್ಡ ಬೆಳಕು ಉದಯಿಸಿತ್ತು. ಕತ್ತಲಲ್ಲಿದ್ದಂತ ಅವರುಗಳಿಗೆ ಸೂರ್ಯೋದಯವಾಯಿತು. ಹಲ್ಲೆಲೂಯ. ನನ್ನನ್ನ ನಿಮ್ಮನ್ನ ಸಮಾಜ ತಳ್ಳಿ ಹಾಕಿರಬಹುದು, ಇವನು ಪ್ರಯೋಜನಕ್ಕಿಲ್ಲದವರೆಂಬುದಾಗಿ ನೂಕಿ ಹಾಕಿರಬಹುದು, ನಮ್ಮನ್ನು ತುಳಿದಿರಬಹುದು, ಕೆಡವಿ ಹಾಕಿರಬಹುದು, ಏನ್ ಬೇಕಾದ್ರೂ ಮಾಡಿರಬಹುದು. ಒಂದು ದಿವಸ ಬರುತ್ತೆ, ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಬೆಳಕನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯ. ಒಂದು ವೇಳೆ ಕತ್ತಲಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ, ನಮ್ಮ ಕಣ್ಣೀರು ಯಾರಿಗೂ ಕಾಣಿಸೋದಿಲ್ಲ, ಅಯ್ಯೋ ನನಗೆ ಯಾರು ಇಲ್ಲ ಅಂತ ಹೇಳಿ ಒಂದು ವೇಳೆ ನಾವು ಬದುಕುವಂತವರಾಗಿದ್ರೆ, ದೇವರು ಸೂರ್ಯೋದಯವಾಗಿ ನಮ್ಮ ಜೀವಿತದಲ್ಲಿ ಉದಯಿಸುವಂತ ಒಂದು ದಿವಸ ಬರುತ್ತೆ. ಹಲ್ಲೆಲೂಯ. ಗಲಿಲಾಯ ತಳ್ಳಲ್ಪಟ್ಟಂತ ಪ್ರಾಂತ್ಯ, ಆದ್ರೆ ದೇವರು ಅಲ್ಲಿ ದೊಡ್ಡ ಬೆಳಕನ್ನ ಉಂಟು ಮಾಡುವುದಕ್ಕೆ ತೀರ್ಮಾನ ಮಾಡಿದರು. ಸೂರ್ಯೋದಯವನ್ನು ಉಂಟು ಮಾಡುವುದಕ್ಕೆ ತೀರ್ಮಾನ ಮಾಡಿದ್ರು. ತಾನು ಗಲಿಲಾಯದಲ್ಲಿ ವಾಸ ಮಾಡುವುದಕ್ಕೆ ತೀರ್ಮಾನ ಮಾಡಿದರು. ಹಲ್ಲೆಲೂಯ. ನಾನು ನೀವು ಗಲಿಲಾಯವಾಗಿದ್ರೆ ದೇವರು ನಮ್ಮಲ್ಲಿ ವಾಸ ಮಾಡ್ತಾರೆ. ನಾನು ನೀವು ಗಲಿಲಾಯವಾಗಿದ್ರೆ ನಮ್ಮಲ್ಲಿ ಆತನ ದೊಡ್ಡ ಬೆಳಕನ್ನು ಉಂಟು ಮಾಡ್ತಾನೆ. ನಾನು ನೀವು ಗಲಿಲಾಯವಾಗಿದ್ರೆ ನಮಗೆ ಸೂರ್ಯೋದಯವಾಗುತ್ತೆ. ಹಲ್ಲೆಲೂಯ. ಯೆರೂಸಲೇಮ್ ಆಗಿದ್ರೆ ತಳ್ಳಲ್ಪಡ್ತೇವೆ, ಯೆರೂಸಲೇಮ್ ಆಗಿದ್ರೆ ತುಳಿಯಲ್ಪಡ್ತೇವೆ, ಗಲಿಲಾಯವಾಗಿದ್ರೆ ದೇವರ ಮಹಿಮೆಯನ್ನು ನೋಡ್ತೇವೆ. ಹಲ್ಲೆಲೂಯ. ಯೆರೂಸಲೇಮ್ ಪಟ್ಟಣದ ವಿಷಯದಲ್ಲಿ ದೇವರು ಹೇಳಿದ ಮಾತೇನು? ದೊಡ್ಡ ದೊಡ್ಡ ಕಲ್ಲುಗಳು, ದೊಡ್ಡ ದೊಡ್ಡ ಭವ್ಯವಾದ ಕಟ್ಟಡ. ಯೇಸು ಕ್ರಿಸ್ತನು ಹೇಳಿದ ಮಾತು, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ಹಾಗೆ ಎಲ್ಲವೂ ಕೆಡವಲ್ಪಡುವ ದಿವಸ ಬರುತ್ತೆ ಅಂತ ಹೇಳಿದ್ರು. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ ಅಂತ ಹೇಳಿ ಅದನ್ನ ನೋಡಿ ಕಣ್ಣೀರು ಸುರಿಸಿದ್ರು. ಯೆರೂಸಲೇಮನ ಎಲ್ಲಾ ಕಡೆಯಿಂದ ಮುತ್ತಿ ಅದನ್ನ ತುಳಿಯುವಂತ ದಿವಸಗಳು ಬರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಅದೇ ರೀತಿಯಾಗಿ ಯೆರೂಸಲೇಮ್ ಪಟ್ಟಣ ಕೆಡವಿ ಹಾಕಲ್ಪಡುತ್ತೆ. ನಾವು ಯೆರೂಸಲೇಮ್ ಆಗಿದ್ರೆ, ಅಂದ್ರೆ ಗರ್ವಪಟ್ಟು ಹೆಮ್ಮೆ ಪಡುವಂತವರುಗಳಾಗಿದ್ರೆ, ದೇವರು ನಮ್ಮನ್ನ ಕೆಡವಿ ಬಿಡುವಂತ ದಿವಸ ಬರುತ್ತೆ. ಆದ್ರೆ ದೀನತೆಯಿಂದ ಗಲಿಲಾಯದ ಹಾಗೆ ಜೀವಿಸಿದ್ರೆ ಆತನೇ ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ. ಹಲ್ಲೆಲೂಯ. ಇವತ್ತು ನಾವು ಯಾವ ರೀತಿ ಇದೀವಿ ನಮ್ಮನ್ನ ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಗಲಿಲಾಯವನ್ನ ಆರಿಸಿಕೊಂಡ್ರು. ಕಾರಣ ಅದು ತಳ್ಳಲ್ಪಟ್ಟಂತ ಪ್ರಾಂತ್ಯ, ಅದು ಜನಗಳ ಗಣನೆಗೆ ಬಾರದಂತಹ ಪ್ರಾಂತ್ಯ, ಕುಗ್ಗಿ ಹೋಗಿರುವಂತಹ ಪ್ರಾಂತ್ಯ, ಮನ ಒಡೆದವರಾಗಿರುವಂತಹ ಪ್ರಾಂತ್ಯ, ದೀನನಾಗಿ ದೇವರನ್ನ ಕಾಯುತ್ತಿರುವಂತಹ ಪ್ರಾಂತ್ಯ. ದೇವರಲ್ಲಿ ದೊಡ್ಡ ಬೆಳಕಾಗಿ ಕಾಣಿಸಿಕೊಂಡರು. ನಾನು ನೀವು ಆ ರೀತಿಯಾಗಿ ಜೀವಿಸುವುದಾದ್ರೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಬೆಳಕಾಗಿ ಬರ್ತಾರೆ. ಹಲ್ಲೆಲೂಯ. ಮತ್ತೆ ನಾವು ಮುಂದುವರಿಸಿ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಿ ನೋಡೋಣ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿದ್ರು. ಅದರಿಂದ ಅವ್ರೇನ್ ಮಾಡಿದ್ರು ಅಂದ್ರೆ ಗಲಿಲಾಯದಲ್ಲಿ ಹೋಗಿ ಜೀವನ ಮಾಡೋದಕ್ಕೆ ಅವ್ರು ಪ್ರಾರಂಭ ಮಾಡಿದ್ರು. ಮತ್ತೆ ಆತನು ಗಲಿಲಾಯದಲ್ಲಿ ಹೋಗಿ ಜೀವನ ಮಾಡಿದ್ದು ಮಾತ್ರ ಅಲ್ಲ, ಇನ್ನು ಮುಂದುವರಿಸಿ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ತಾನು ಆತ್ಮದಲ್ಲಿ ಬಡವನಾಗಿದ್ದೇನೆ ಅನ್ನೋದಕ್ಕೆ ಇನ್ನೂ ಅನೇಕ ಕಾರ್ಯಗಳು ಮಾಡಿದ್ರು. ಒಂದು, ಗಲಿಲಾಯದಲ್ಲಿ ಹೋಗಿ ವಾಸ ಮಾಡಿದ್ರು. ಇನ್ನು ಅವ್ರು ಮಾಡಿದ ಕಾರ್ಯಗಳು ಏನು? ಎರಡನೇದಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಶಿಷ್ಯಂದ್ರನ್ನ ಆರಿಸ್ಕೊಳ್ತಾರೆ.
12 ಜನ ಅಪೊಸ್ತಲರನ್ನ ಯೇಸು ಕ್ರಿಸ್ತನು ಆರಿಸ್ಕೊಳ್ತಾರೆ. ಈ ಅಪೊಸ್ತಲರೆಲ್ಲ ಯಾರು? ಈ ಅಪೊಸ್ತಲರೆಲ್ಲ ಯಾರು ಅಂತ ದೇವ್ರ ವಾಕ್ಯ ಹೇಳುತ್ತೆ ಅಂತಂದ್ರೆ ನಾವು ಓದಿ ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 73ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ. ಇಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನು ದುಷ್ಟಜನಗಳ ಕೈಗಳಿಂದ ಹಿಡಿಯಲ್ಪಟ್ಟು ಅವರು ವಿಚಾರಣೆಗೆ ಒಳಗಾಗುತ್ತಾ ಇದ್ದಾರೆ ಮಹಾಯಾಜಕನ ಮನೆಯಲ್ಲಿ. ಆ ವಿಚಾರಣೆ ಮಾಡುತ್ತಿರುವಂತಹ ಸಮಯದಲ್ಲಿ ಪೇತ್ರನು ಅದನ್ನ ಹಿಂಬಾಲಿಸಿಕೊಂಡು ಆ ಸ್ಥಳಕ್ಕೆ ಬಂದಿರ್ತಾನೆ. ಬಂದಿರುವಾಗ ಏನಾಗುತ್ತೆ, ಅಲ್ಲಿದ್ದಂತ ಕೆಲವರು ಪೇತ್ರನನ್ನ ನೋಡಿ, ನೀನು ಯೇಸು ಕ್ರಿಸ್ತನ ಜೊತೆಲಿ ಇದ್ದವನೇ ಅಂತೆಲ್ಲ ಹೇಳ್ತಾರೆ. ತಾನು ಇಲ್ಲ ಆತನ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಆಗ ಅವ್ರೊಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಅಂತ ಹೇಳಿದರು. ಹಾಗಾದ್ರೆ ಪೇತ್ರ ಮಾತಾಡ್ತಾ ಇದ್ದಾನೆ. ಈ ಯೂದಾಯ, ಯೆರೂಸಲೇಮ್ ಈ ಪ್ರಾಂತ್ಯಗಳಲ್ಲಿ ಇರುವಂತವ್ರು ಮಾತಾಡೋದೇ ಬೇರೆ ರೀತಿ. ಈ ಗಲಿಲಾಯ ಪ್ರಾಂತ್ಯದಲ್ಲಿ ವಾಸ ಮಾಡುವಂತವ್ರು ಮಾತಾಡೋ ಮಾತೇ ಬೇರೆ ರೀತಿ. ಆ ಭಾಷೆಯ ಶೈಲಿ ವ್ಯತ್ಯಾಸವಾಗಿರುತ್ತೆ. ನಮ್ಮ ಮಧ್ಯದಲ್ಲಿ ಸಹ ಅದಿರುತ್ತೆ. ಬೆಂಗಳೂರಲ್ಲಿ ಕನ್ನಡ ಮಾತಾಡುವಂತವ್ರು ಒಂಥರ ಮಾತಾಡ್ತಾರೆ. ಮತ್ತೆ ಕರಾವಳಿ ಪ್ರದೇಶ, ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಹೋದ್ರೆ ಅವ್ರು ಒಂಥರ ಮಾತಾಡ್ತಾರೆ. ನಾವಿನ್ನ ಮಂಡ್ಯ, ಮೈಸೂರು, ಹಾಸನ ಹೋದ್ರೆ ಅಲ್ಲೊಂಥರ ಮಾತಾಡ್ತಾರೆ. ನಾವು ಉತ್ತರ ಕರ್ನಾಟಕ, ಧಾರವಾಡ, ದಾವಣಗೆರೆ ಆ ಕಡೆ ಎಲ್ಲ ಹೋದ್ರೆ ಆ ಕಡೆ ಎಲ್ಲ ಒಂಥರ ಕನ್ನಡ ಮಾತಾಡ್ತಾರೆ. ಎಲ್ಲರೂ ಕೂಡ ಕನ್ನಡ ಅದ್ಭುತ, ಎಲ್ಲಾ ಕಡೆ ಸಂತೋಷವಾಗಿರುತ್ತೆ. ನಾನು ಎಲ್ಲಾ ಕಡೆ ಹೋಗುವಾಗ ಅವ್ರ ತರನೇ ಮಾತಾಡಕ್ಕೆ ಇಷ್ಟಪಡ್ತೀನಿ. ನನ್ ಕೈಲಿ ಆಗಲ್ಲ, ಆದಷ್ಟು ಪ್ರಯತ್ನ ಮಾಡ್ತೀನಿ. ಆದ್ರೆ ಯಾವ ತರನೇ ಕನ್ನಡ ಮಾತಾಡಿ ಎಲ್ಲಾ ತರ ಕನ್ನಡ ಚೆನ್ನಾಗಿರುತ್ತೆ. ಅಲ್ಲೇಲೂಯ್ಯ. ನಮಗೆ ದೇವ್ರು ಕೊಟ್ಟಿರುವಂತ ಭಾಷೆಗಾಗಿ ದೇವರಿಗೆ ಸ್ತೋತ್ರ. ಆತರ ಇಲ್ಲೇ ನಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಅವ್ರು ಮಾತಾಡೋವಾಗಲೇ ಇವ್ರು ಯಾವ ಕಡೆ ಅವರು ಅಂತ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಈ ಯೂದಾಯ ಪ್ರಾಂತ್ಯದಲ್ಲಿ ಒಂಥರ ಮಾತಾಡ್ತಾ ಇದ್ರು, ಗಲಿಲಾಯ ಪ್ರಾಂತ್ಯದಲ್ಲಿ ಒಂಥರ ಮಾತಾಡ್ತಾ ಇದ್ರು. ಅಲ್ಲಿಂದ ಬಂದವ್ರು ಮಾತಾಡೋವಾಗಲೇ ಗೊತ್ತಾಗ್ಬಿಡೋದು ಇವನ್ ಗಲಿಲಾಯದವನೇ ಅಂತ ಅಂದ್ಬಿಟ್ಟು. ಅದೇ ರೀತಿ ಈಗ ಪೇತ್ರ ಏನ್ ಮಾಡ್ತಾ ಇದ್ದಾನೆ, ನನಗೆ ಯೇಸು ಕ್ರಿಸ್ತನ್ ಯಾರು ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅವ್ನು ಹೇಳ್ತಾರಂತ ಆ ಮಾತಲ್ಲೇ ಈ ಜನಗಳಿಗೆ ಏನ್ ಅರ್ಥ ಆಗ್ಬಿಡ್ತಾ ಇದೆ, ಇವನು ಗಲಿಲಾಯದವನೇ ಅನ್ನೋದು ಅರ್ಥ ಆಗ್ಬಿಡ್ತಾ ಇದೆ. ಆಗ ಪೇತ್ರನು ಯಾರು? ಪೇತ್ರ ಗಲಿಲಾಯದವನು. ಯೇಸು ಕ್ರಿಸ್ತನು ತನ್ನ ಜೊತೆಲಿರೋದಕ್ಕೋಸ್ಕರ ಅಪೊಸ್ತಲರನ್ನು ಆರಿಸಿಕೊಂಡ್ರು. ಆ ಅಪೊಸ್ತಲರಲ್ಲಿ ಒಬ್ಬನು ಪೇತ್ರ. ಆದ್ರೆ ಪೇತ್ರ ಎಲ್ಲಿಯವನು? ಗಲಿಲಾಯದವನು. ಮೊದಲು ಅವರು ವಾಸ ಮಾಡುವುದಕ್ಕೆ ತೀರ್ಮಾನ ಮಾಡಿದ ಸ್ಥಳ, ಬೆಳೆಯುವುದಕ್ಕೆ ತೀರ್ಮಾನ ಮಾಡಿದ ಸ್ಥಳ ಗಲಿಲಾಯ, ಜನಗಳು ತಿರಸ್ಕರಿಸಿದಂತಹ ಸ್ಥಳ. ಈಗ ಅವರು ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಶಿಷ್ಯರನ್ನು ಆರಿಸ್ಕೊಳ್ತಾ ಇದ್ದಾರೆ. ಮೊದಲು ಅವರು ಶಿಷ್ಯರನ್ನು ಆರಿಸ್ಕೊಳ್ಳುವಾಗ ಅವರು ಆರಿಸಿಕೊಂಡವರು ಎಲ್ಲಿಯವರು? ಅವರು ಆರಿಸಿಕೊಂಡವರು ಗಲಿಲಾಯದವರು. ಮೊದಲನೇದು ಪೇತ್ರ. ಮತ್ತೆ ಮುಂದುವರಿಸಿ ದೇವರ ವಾಕ್ಯವನ್ನು ನೋಡುವಾಗ ಲೂಕ 22:59 ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು. ಇಲ್ಲೂ ಕೂಡ ಅದೇ ಇದೆ. ಇನ್ನೊಬ್ಬ ಏನ್ ಮಾಡ್ತಾನೆ ನೋಡ್ತಾನೆ. ನೋಡ್ಬಿಟ್ಟು ಪೇತ್ರನನ್ನ, ನೀನು ಕೂಡ ಯೇಸು ಕ್ರಿಸ್ತನ ಜೊತೆಲಿದ್ದವನೇ, ನೀನು ನೋಡಿದ್ರೇ ಗೊತ್ತಾಗುತ್ತೆ ನೀನ್ ಗಲಿಲಾಯದವನೇ, ನೀನ್ ಅಲ್ಲಿಂದ ಬಂದಿರೋನೆ, ನೀನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಮತ್ತೆ ಅದು ಮಾತ್ರ ಅಲ್ದಿರ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ ಅಂದರು. ಇಲ್ಲಿ ಏನಾಗುತ್ತೆ, ಅಪೊಸ್ತಲರು ಬೇರೆ 120 ಶಿಷ್ಯರು ಎಲ್ಲರೂ ಸೇರಿ ಒಟ್ಟಾಗಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಪಂಚಾಶತಮ ದಿವಸದಲ್ಲಿ ಪರಿಶುದ್ಧಾತ್ಮರ ಅಭಿಷೇಕ ಅವರೆಲ್ಲರ ಮೇಲೆ ಇಳಿದು ಬಂತು. ಅವರೆಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇರ್ತಾರೆ. ಆ ರೀತಿ ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇರುವಾಗ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದವಂತವರೆಲ್ಲ ಅಲ್ಲಿ ಕೂಡಿ ಬಂದು ಏನಿದು, ತುಂಬಾ ದೊಡ್ಡ ಶಬ್ದ ಆಗ್ತಾ ಇದೆ, ಏನೇನೋ ಮಾತಾಡ್ತಾ ಇದಾರೆ, ಏನಿದು ಅಂತೆಲ್ಲ ಹೇಳಿ ತುಂಬಾ ಜನರು ಕೂಡಿ ಬಂದು ಅವ್ರು ನೋಡುವಾಗ ಅವರು ಹೇಳುವಂತ ಒಂದು ಮಾತೇನಂತಂದ್ರೆ, ಅವರು ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ. ಇವ್ರೇನ್ ಹೇಳ್ತಾ ಇದ್ದಾರೆ, ಎಲ್ಲಾ ಇಲ್ಲಿ ಸೇರ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಆದ್ರೆ ಇವ್ರು ಮಾತಾಡ್ತಾ ಇರೋದೆಲ್ಲ ಇವ್ರು ನೋಡುವಾಗ ಇವರೆಲ್ಲರೂ ಗಲಿಲಾಯದವರಲ್ವಾ, ಗಲಿಲಾಯದಿಂದ ಬಂದು ಇಲ್ಲೆಲ್ಲ ಸೇರ್ಕೊಂಡು ಏನ್ ಮಾತಾಡ್ತಾ ಇದ್ದಾರೆ ಇವರು ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಆಗ ಅಲ್ಲಿದ್ದಂತ ಅಪೊಸ್ತಲರು 11 ಜನ, ಮತ್ತೆ ಅಲ್ಲಿದ್ದಂತ ಬೇರೆ ಇತರ ಎಲ್ಲಾ ವಿಶ್ವಾಸಿಗಳು, ದೇವರನ್ನ ನಂಬಿದಂತ ಸುಮಾರು 120 ಜನ. ಆ 120 ಜನ ಇವರೆಲ್ಲ ಯಾರು? ಎಲ್ಲಾ ಗಲಿಲಾಯದವರೇ.
ಇವರೇ ಅದನ್ನ ಹೇಳ್ತಾ ಇದ್ದಾರೆ. ಇವರೆಲ್ಲ ಗಲಿಲಾಯದವರಲ್ವಾ? ಗಲಿಲಾಯದವ್ರು ಬಂದು ಏನ್ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ತನ್ನ ಜೊತೆ ಇದ್ದು ಸೇವೆ ಮಾಡೋದಕ್ಕೋಸ್ಕರ ಆರಿಸಿಕೊಂಡಂತ ಜನಗಳು ಯಾರು? ಅಪೊಸ್ತಲನಾಗಿ ತನ್ನ ಜೊತೆ ಇರುವುದಕ್ಕೂ ಪ್ರಾರಂಭದಲ್ಲಿ ತನ್ನೊಡನೆ ಇದ್ದು ಸೇವೆ ಮಾಡುವುದಕ್ಕೂ ಆರಿಸಿಕೊಂಡಂತ ಜನಗಳೆಲ್ಲ ಯಾರು? ಅವರೆಲ್ಲರೂ ಗಲಿಲಾಯದವರು. ಮತ್ತೆ ಇಲ್ಲಿ ಮಾತ್ರ ಅಲ್ದಿರ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇಲ್ಲಿ ಯೇಸು ಕ್ರಿಸ್ತನ ಕಡೆಯದಾಗಿ ಶಿಷ್ಯರ ಜೊತೆಯಲ್ಲಿ ಮಾತನಾಡಿ ಅವರನ್ನು ಆಶೀರ್ವದಿಸಿ ಅವರು ಮೇಘಗಳ ಮೇಲೆ ಪರಲೋಕಕ್ಕೆ ಎತ್ತಲ್ಪಡ್ತಾರೆ. ಆ ರೀತಿ ಎತ್ತಲ್ಪಟ್ಟ ನಂತರ ಇವರೆಲ್ಲರೂ ಆಕಾಶವನ್ನೇ ನೋಡ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಹೊರಟೋದ್ರಲ್ಲ ಅಂತ ನೋಡ್ತಾನೆ ಇರುವಾಗ ಹಠಾತ್ ಆಗಿ ಇಬ್ಬರು ದೇವದೂತರು ಬರ್ತಾರೆ. ಆ ದೇವದೂತರು ಬಂದು ಹೇಳುವಂತ ಮಾತು, ಗಲಿಲಾಯದವರೇ, ನೀವು ಏಕೆ ಈ ರೀತಿ ನೋಡ್ತಾ ಇದ್ದೀರಿ? ಯೇಸು ಕ್ರಿಸ್ತನ ಯಾವ ರೀತಿ ಎತ್ತಲ್ಪಟ್ನೋ ಅದೇ ರೀತಿಯಾಗಿ ಬರುವನು ಅಂತ ಹೇಳ್ತಾರೆ. ಅಲ್ಲಿ ದೇವದೂತರು ಇವರನ್ನ ನೋಡಿ ಹೇಳೋ ಮಾತೆ ಅಂದ್ರೆ ಗಲಿಲಾಯದವರೇ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಅಪೊಸ್ತಲರಾಗಿ ತನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಆರಿಸಿಕೊಂಡವರು ಯಾರು ಅಂದ್ರೆ ಗಲಿಲಾಯದವರು. 12 ಜನ ಅಪೊಸ್ತಲರು, ಅದರಲ್ಲಿ ಒಬ್ಬ ಮಾತ್ರ ಯೂದಾಯ ಪ್ರಾಂತ್ಯಕ್ಕೆ ಸೇರಿದವನು. ಅದು ಯಾರು ಅಂದ್ರೆ ಇಸ್ಕರಿಯೋತ ಯೂದ. ಇಸ್ಕರಿಯೋತ ಯೂದ ಯೂದಾಯ ಪ್ರಾಂತ್ಯವನ್ನು ಸೇರಿದವನು. ಮಿಕ್ಕ 11 ಜನ ಅಪೊಸ್ತಲರು ಇವರೆಲ್ಲರೂ ಗಲಿಲಾಯ ಪ್ರಾಂತ್ಯದವರೇ. ಈ ಗಲಿಲಾಯ ಪ್ರಾಂತ್ಯದಲ್ಲಿ ಏನಾಗಿತ್ತು ಅಂತಂದ್ರೆ ಕೆಲ ಯಹೂದ್ಯರು ಸಹ ಹೋಗಿ ವಾಸ ಮಾಡ್ತಾ ಇದ್ರು. ಯಹೂದ್ಯರಲ್ಲಿ ಶ್ರೇಷ್ಠರು, ತುಂಬಾ ದುಡ್ಡಿರೋರು, ವಿದ್ಯಾವಂತರು, ತುಂಬಾ ಬುದ್ಧಿವಂತರು ಅಂತ ಅನ್ಕೊಳ್ಳೋರು, ಶಾಸ್ತ್ರಿಗಳು, ಫರಿಸಾರಿಗಳು, ಇಂಥವರೆಲ್ಲ ಇಲ್ಲಿರೋರು ಯೆರೂಸಲೇಮಿನಲ್ಲಿ ವಾಸ ಮಾಡೋರು. ಆದ್ರೆ ಈ ಯೂದಾಯ ಜನಗಳಲ್ಲಿ ತುಂಬಾ ಬಡವರು, ಏನಷ್ಟು ವಿದ್ಯಾಭ್ಯಾಸ ಇಲ್ಲದಿರುವಂತವರು, ಸಾಧಾರಣ ಜನಗಳು, ಇಂಥವರೆಲ್ಲ ಏನ್ ಮಾಡೋರು ಅಂತಂದ್ರೆ ಕೆಲವರು ಹೋಗಿ ಗಲಿಲಾಯ ಪ್ರಾಂತ್ಯದಲ್ಲಿ ಅಲ್ಲಲ್ಲಿ ವಾಸ ಮಾಡೋರು. ಆ ಪ್ರಾಂತ್ಯದಲ್ಲಿ ಇದ್ದಂತ ಕೆಲವರನ್ನ ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರಾಗಿ ಆರಿಸಿಕೊಳ್ಳುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿರುವಂತವ್ರು ಧನ್ಯರು ಎಂಬುದಾಗಿ ಅವರು ಬೋಧನೆ ಮಾಡಿದ್ರು. ತಾನು ಆತ್ಮದಲ್ಲಿ ಬಡವನಾಗಿದ್ದೇನೆ ಅನ್ನೋದಕ್ಕೆ ಮೊದಲು ಗಲಿಲಾಯ ಪ್ರಾಂತ್ಯದಲ್ಲಿ ಹೋಗಿ ವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಎರಡನೇದಾಗಿ ತನ್ನ ಜೊತೆ ಇದ್ದುಕೊಂಡು ಈ ಶ್ರೇಷ್ಠವಾದ ಸುವಾರ್ತೆಯನ್ನ ಸಾರುವುದಕ್ಕಾಗಿ ಆರಿಸಿಕೊಂಡದ್ದು ಸಹ ಅದೇ ಗಲಿಲಾಯದವರು. ಹಲ್ಲೆಲೂಯ. ಆದ್ರೆ ಯೇಸು ಕ್ರಿಸ್ತನು ತನ್ನ ಜೊತೆ ಸೇವೆ ಮಾಡೋದಕ್ಕೆ ತನಗೆ ಅಪೊಸ್ತಲರಾಗಿ ಶ್ರೇಷ್ಠವಾದ ವ್ಯಕ್ತಿಗಳನ್ನು ಆರಿಸಿಕೊಳ್ಬಹುದಾಗಿತ್ತು. ಶಾಸ್ತ್ರಿಗಳಲ್ಲಿ ಅನೇಕರು ಆತನನ್ನು ನಂಬಿದರು. ಶಾಸ್ತ್ರಗಳನ್ನ ತಾನು ತನಗೆ ಅಪೊಸ್ತಲರಾಗಿ ಆರಿಸಿಕೊಳ್ಬಹುದಾಗಿತ್ತು. ಫರಿಸಾಯರಲ್ಲೂ ಕೂಡ ಕೆಲವರು ನಂಬಿದರು, ಫರಿಸಾಯರನ್ನು ಆರಿಸಿಕೊಳ್ಬಹುದಾಗಿತ್ತು. ಅಥವಾ ಯಾರೋ ದೊಡ್ಡ ವ್ಯಕ್ತಿಗಳು ಯೂದಾಯ ಪ್ರಾಂತ್ಯದಲ್ಲಿರುವಂತಹ ಶ್ರೇಷ್ಠ ನಾಯಕರುಗಳನ್ನ ಆರಿಸಿಕೊಳ್ಳಬಹುದಾಗಿತ್ತು. ಯಾರನ್ನು ಬೇಕಾದ್ರೂ ಆತನ ತನ್ನ ಅಪೊಸ್ತಲರಾಗಿ ಆರಿಸಿಕೊಳ್ಳಬಹುದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಆರಿಸಿಕೊಂಡಿದ್ದು ಎಲ್ಲ ಗಲಿಲಾಯದವರು. ಈ ಗಲಿಲಾಯದವರು ಎಂದವರಾಗಿದ್ರು? ಮೀನು ಹಿಡಿಯುವಂತವ್ರು. ಪೇತ್ರ, ಯಾಕೋಬು, ಯೋಹಾನ, ಅಂದ್ರೆಯ, ಇವರೆಲ್ಲ ಮೀನು ಹಿಡಿಯುವಂತವ್ರು. ಇವರು ಒಂದು ಕಾಲದಲ್ಲಿ ಸೇವೆ ಮಾಡಿ ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾಗ ಆ ಶಾಸ್ತ್ರಿಗಳು, ಫರಿಸಾಯರು, ಅಪೊಸ್ತಲರು ಬೋಧನೆ ಮಾಡೋದನ್ನ ಕೇಳಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇವರು ಯಾರು ಶಾಸ್ತ್ರಾಭ್ಯಾಸ ಇಲ್ಲದಿರುವಂತವರು, ಇವರು ಓದದಿರುವಂತವರು, ತಿಳುವಳಿಕೆ ಇಲ್ಲದಿರುವಂತವರು, ಆದ್ರೆ ಇವರು ಯೇಸು ಕ್ರಿಸ್ತನ ಜೊತೆ ಇದ್ದಂತವರು ಅನ್ನೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇವ್ರಿಗೆ ಏನು ಗೊತ್ತಿಲ್ಲ, ಇವ್ರಿಗೆ ಯಾವ ಶಾಸ್ತ್ರ ಗೊತ್ತಿಲ್ಲ, ಇವ್ರೇನು ಓದಿಲ್ಲ, ಯಾವ ವೇದದ ಅರಿವು ಇವ್ರಿಗಿಲ್ಲ, ಇವ್ರು ಯಾವ ತರ ಈ ತರ ಬೋಧನೆಗಳು ಮಾಡ್ತಾ ಇದ್ದಾರೆ, ಇವ್ರು ಯಾವ ತರ ಈ ತರ ಅದ್ಭುತಗಳು ಮಾಡ್ತಾ ಇದ್ದಾರೆ ಅಂತ ಅವ್ರು ಆಶ್ಚರ್ಯಪಟ್ಟು ಹೋದ್ರು. ಯೇಸು ಕ್ರಿಸ್ತನ ಆರಿಸ್ಕೊಂಡಿದ್ದು ಯಾವ ಶಾಸ್ತ್ರಾಭ್ಯಾಸ ಇಲ್ಲದಿರುವ, ಏನು ಗೊತ್ತಿಲ್ಲದಿರುವ ನೋಡ ಜನಗಳು ಇವ್ರು ಎಲ್ಲಿಂದ ಈ ತರ ಬೋಧನೆ ಮಾಡಕ್ ಸಾಧ್ಯ, ಇವ್ರಿಗೇನು ಗೊತ್ತಿಲ್ಲವೇ ಅಂತ ಏನು ಇಲ್ಲದಿರುವಂತ ಜನಗಳನ್ನ ತನ್ನ ಅಪೊಸ್ತಲರಾಗಿ ಯೇಸು ಕ್ರಿಸ್ತನು ಆರಿಸ್ಕೊಂಡ್ರು. ಗಲಿಲಾಯದಿಂದ ಬಂದಂತವರನ್ನ ಯೇಸು ಕ್ರಿಸ್ತನ ತನ್ನ ಜೊತೆ ಅಪೊಸ್ತಲರಾಗಿರುವುದಕ್ಕಾಗಿ ಆರಿಸ್ಕೊಂಡ್ರು. ಹಲ್ಲೆಲೂಯ. ಮೊದಲು ಗಲಿಲಾಯವನ್ನ ವಾಸಕ್ಕಾಗಿ ಆರಿಸ್ಕೊಂಡ್ರು. ಆದ್ರೆ ಆ ವಾಸ ಆತನು ಜೀವಿಸಿದಂತ 30 ವರ್ಷ ಕಾಲಗಳೊಟ್ಟಿಗೆ ಮುಗಿದು ಹೋಗಲಿಲ್ಲ. ಆವತ್ತು ಗಲಿಲಾಯದ ನಜರೇತನ ಊರನ್ನ ವಾಸ ಮಾಡೋದಕ್ಕೆ ಅವ್ರು ಬೆಳೆಯೋದಕ್ಕೆ ತೀರ್ಮಾನ ಮಾಡಿ ಆರಿಸ್ಕೊಂಡ್ರು. ಆದ್ರೆ ಅಲ್ಲಿ ಬೆಳೆದು ಮುಗಿಸಿದ್ದು 30 ವರ್ಷ ಅಲ್ಲಿ ವಾಸ ಮಾಡಿ ಅದು ಆಗೋಯ್ತು. ಆದ್ರೆ ಅದು ಅಲ್ಲಿಗೆ ಮುಗಿಲಿಲ್ಲ, ಅದು ಇವತ್ತು ಕೂಡ ಮುಂದುವರಿತಾ ಇದೆ. ಹಂಗಂದ್ರೆ ಅರ್ಥ ಏನು? ಇವತ್ತು ಸಹ ನಾನು ನೀವು ಯೇಸು ಕ್ರಿಸ್ತನ ಯಾವ ರೀತಿ ಕರಿತೇವೆ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ಹೇಳ್ತೇವೆ.
ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ನಾವು ಹೇಳಿದ್ರೆ ಅರ್ಥ ಏನು? ಆತನ ಊರ ಹೆಸರನ್ನ ಸೇರಿಸಿ ಹೇಳ್ತಾ ಇದ್ದೀವಿ. ನಜರೇತನ ಹೆಸರನ್ನ ಸೇರಿಸಿ ಯೇಸು ಕ್ರಿಸ್ತನ, ಅಲ್ಲಿ ವಾಸ ಮಾಡಿದ ಯೇಸು ಕ್ರಿಸ್ತನ ಅಂತ ಇವತ್ತು ನಾನು ನೀವು ದೇವರನ್ನ ಸೂಚಿಸ್ತೇವೆ. ಆಗ ಆ ನಜರೇತ್ ಗಲಿಲಾಯನ ಪ್ರಾಂತ್ಯಗಳು ತುಂಬಾ ಕಡೆಗಣಿಸಲ್ಪಟ್ಟಂತ ಪ್ರಾಂತ್ಯಗಳು. ಅಲ್ಲಿ ವಾಸ ಮಾಡೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರು. ಆದ್ರೆ ಅಲ್ಲಿ ವಾಸ ಮಾಡೋದಕ್ಕೆ ತೀರ್ಮಾನ ಮಾಡೋದು ಕೇವಲ ಅವರು ವಾಸ ಮಾಡುವಂತಹ ಒಂದು 30 ವರ್ಷಕ್ಕೆ ಸೀಮಿತವಾಗಿರೋದಿಲ್ಲ. ಯುಗಾಂತರಗಳಲ್ಲಿಯೂ ಅದು ನೆಲೆ ನಿಂತಿರುತ್ತೆ. ಹಂಗಂದ್ರೆ ಏನು? ಯುಗಾಂತರಗಳಲ್ಲಿಯೂ ಆತನು ಗಲಿಲಾಯದ ನಜರೇತನ ಊರಿನವನು ಎಂಬುದಾಗಿಯೇ ಗುರುತಿಸಲ್ಪಡ್ತಾನೆ. ಇವತ್ತು ನಾನು ನೀವು ಆತನ ನಜರೇತನ ಯೇಸು ಕ್ರಿಸ್ತನು ಅಂತಾನೆ ಹೇಳ್ತೇವೆ. ಅಂದ್ರೆ ಶಾಶ್ವತವಾಗಿ ಗಲಿಲಾಯ ನಜರೇತನ ಒಟ್ಟಿಗೆ ತಾನು ಗುರುತಿಸಲ್ಪಡುವುದಕ್ಕೆ ತೀರ್ಮಾನ ಮಾಡದ ಅಂತ ಅರ್ಥ. ಹಲ್ಲೆಲೂಯಾ. ಕಾರಣ ಆತನು ಆತ್ಮದಲ್ಲಿ ಬಡವನು. ಅಲ್ಲಿಂದ ಇಲ್ಲಿವರೆಗೂ 2000 ವರ್ಷಗಳಾಗೋಯ್ತು. ಇನ್ನ ಎಷ್ಟು ಕೋಟಿ ವರ್ಷಗಳಾದ್ರೂ ಕೂಡ ನಜರೇತನ ಯೇಸು ಕ್ರಿಸ್ತನು ಅಂತಾನೆ ನಾವು ಹೇಳ್ತೇವೆ. ಅಂದ್ರೆ ಆ ಊರಿನೊಟ್ಟಿಗೆ ಸದಾಕಾಲ ತಾನು ಗುರುತಿಸಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಕಾರಣ ತಾನು ಆತ್ಮದಲ್ಲಿ ಬಡವನು. ಇವತ್ತು ನಮ್ಮಲ್ಲಿ ಯಾರಾದ್ರೂ ಕೆಲವರು ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ರೆ, ಬೇರೆ ಪಟ್ಟಣದಲ್ಲಿ ಇರುವಂತವ್ರು, ಅವ್ರು ನೋಡಿ ಇವನೊಬ್ಬ ಹಳ್ಳಿ ಗುಗ್ಗು, ಇವನೊಬ್ಬ ಹಳ್ಳಿ ಪೆದ್ದ, ಇವನೂರು ಯಾವ್ದು ಗೊತ್ತಾ, ಇವನೂರು ಯಾವ್ದು ಗೊತ್ತಾ ಅಂತ ಅವ್ರನ್ನ ಅವಮಾನ ಮಾಡ್ತಾ ಇದ್ರೆ ಅವ್ರಿಗೆ ಏನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ಯಾಕಾದ್ರೆ ನಾ ಹಳ್ಳಿಲಿ ಹುಟ್ಟು ಬೆಳೆದ್ನ ಅಂತ ಅಂದ್ಬಿಟ್ಟು ಇನ್ಮೇಲೆ ನನ್ನ ಊರು ಯಾವ್ದಂದ್ರೆ ನಾನು ಹೇಳೋದೇ ಇಲ್ಲ, ನನ್ನ ಊರು ಯಾವ್ದೋ ಸಿಟಿ, ಬೇರೆ ಸಿಟಿ ಹೇಳ್ಬಿಡ್ತೀನಿ, ಜನಗಳಿಗೆ ನನ್ನ ಹಳ್ಳಿ ಅಂತ ಹೇಳೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಹಳ್ಳಿ ಜೊತೆ ಗುರುತಿಸಲ್ಪಡುವಂಥದ್ದು ಒಂಥರ ಅವಮಾನ. ಎಲ್ಲರೂ ಅಲ್ಲ, ಕೆಲವ್ರಿಗೆ ಆತರ ಇರುತ್ತೆ. ಯಾವುದೋ ಸಿಟಿ ಹೆಸರು ಹೇಳ್ಬಿಡೋಣ ಅಂತ ಅನ್ಕೊಳ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಯುಗಾಂತರಕ್ಕೂ ನಾನು ನಜರೇತಿನವನು ಅಂತ ಗುರುತಿಸಲ್ಪಡೋದಕ್ಕೆ ತೀರ್ಮಾನ ಮಾಡಿದ್ರು. ಹಲ್ಲೆಲೂಯಾ. ಕಾರಣ ಆತನ ಆತ್ಮದಲ್ಲಿ ಬಡವನು. ಆ ರೀತಿ ಯುಗಾಂತರಕ್ಕೂ ಆ ರೀತಿ ಗುರುತಿಸಲ್ಪಡೋದು ಮಾತ್ರ ಅಲ್ಲ, ತಾನು ಆರಿಸಿಕೊಂಡಂತ ಅಪೊಸ್ತಲರೆಲ್ಲರೂ ಇಸ್ಕರಿಯೋತ ಯೂದನನ್ನ ಬಿಟ್ಟು ಮಿಕ್ಕಿದವರೆಲ್ಲರೂ ಸಹ ಆ ಗಲಿಲಾಯ ಪ್ರಾಂತ್ಯದವರೇ. ಆದ್ರೆ ಅವರನ್ನ ಆರಿಸ್ಕೊಂಡಿದ್ದು ಸಹ ಕೇವಲ ಒಂದು 3 ವರ್ಷ ಜೊತೆಲಿ ಇಟ್ಕೊಂಡು ಸೇವೆ ಮಾಡೋದಕ್ಕೋಸ್ಕರ ಅಲ್ಲ, ಆಮೇಲೆ ಅವ್ರು ಬದುಕಿರೋವರೆಗೂ ಸೇವೆ ಮಾಡಿಸೋದಕ್ಕೋಸ್ಕರ ಅಲ್ಲ. ತಲಾಂತರಗಳಲ್ಲಿಯೂ ಅವರ ಹೆಸರು ಸ್ಥಾಪಿಸಲ್ಪಡುತ್ತೆ. ಕಟ್ಟ ಕಡೆಯಲ್ಲಿ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣ ಬರುತ್ತೆ. ಆ ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ 12 ಅಸ್ಥಿವಾರಗಳಿರುತ್ತೆ, 12 ಬಾಗಿಲಿರುತ್ತೆ. ಆ 11 ಅಸ್ಥಿವಾರಗಳಲ್ಲೂ ಸಹ ಏನ್ ಬರೆಯಲ್ಪಟ್ಟಿದೆ? ಅಪೊಸ್ತಲರ ಹೆಸರುಗಳು ಬರೆಯಲ್ಪಟ್ಟಿದೆ. 12 ಅಪೊಸ್ತಲರ ಹೆಸರುಗಳು ಬರೆಯಲ್ಪಟ್ಟಿದೆ. ಆಗ ಆತನ ಆರಿಸಿಕೊಂಡಂತ ಅಪೊಸ್ತಲರ ಹೆಸರುಗಳು ಯುಗಾಂತರಗಳಲ್ಲಿಯೂ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಸ್ಥಾಪಿಸಲ್ಪಡುತ್ತೆ. ಆದ್ರೆ ಆ ಜನಗಳೆಲ್ಲ ಯಾರು? ಎಲ್ಲಾ ಗಲಿಲಾಯದವರು. ಈ ಶಾಸ್ತ್ರಿಗಳು, ಫರಿಸಾರಿಗಳು, ಶ್ರೀಮಂತರು, ಇವರೆಲ್ಲ ಈ ಜನಗಳನ್ನ ಯಾವ ತರ ನೋಡ್ತಾ ಇದ್ರು? ಕೀಳು ಜನಗಳ ತರ ನೋಡ್ತಾ ಇದ್ರು. ಆ ಗಲಿಲಾಯದವರ ಹೋಗ್ರಿ, ನಮ್ಮ ಹತ್ರ ಬರಬೇಡಿ ಅಂತ ಅವ್ರನ್ನ ಒಂಥರ ಕೆಳಮಟ್ಟದಲ್ಲಿ ನೋಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಅವರನ್ನೇ ತನ್ನ ಅಪೊಸ್ತಲರಾಗಿ ಆರಿಸಿಕೊಂಡು ತನ್ನ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೇಮಿಸಿದನು. ಹಲ್ಲೆಲೂಯಾ. ಬರೀ ಸಾರುವುದಕ್ಕೆ ಮಾತ್ರವಲ್ಲ, ಹೊಸ ಯೆರೂಸಲೇಮ್, ಹೊಸ ಆಕಾಶ ಭೂಮಿ, ಹೊಸ ನೂತನ ಸೃಷ್ಟಿಯಲ್ಲೂ ಸಹ ಅವರ ಹೆಸರುಗಳು ಅಸ್ಥಿವಾರವಾಗಿ ಬರೆಯಲ್ಪಡುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನು. ಆದ್ದರಿಂದ ಏನು ಅಲ್ಲದಿರುವಂತ ವ್ಯಕ್ತಿಗಳನ್ನ ತನ್ನ ಅಪೊಸ್ತಲರಾಗಿ ಆರಿಸಿಕೊಂಡನು. ಹಲ್ಲೆಲೂಯಾ. ಇವತ್ತು ನಮಗೊಂದು ಪ್ರಶ್ನೆ, ನಮ್ಮ ಸ್ನೇಹಿತರು ಯಾರು? ನಾವು ಯಾರ ಜೊತೆ ಇರೋದಕ್ಕೆ ಇಷ್ಟಪಡ್ತೇವೆ? ಯಾರ ಜೊತೆ ಸ್ನೇಹ ಬೆಳೆಸೋದಕ್ಕೆ ಇಷ್ಟಪಡ್ತೇವೆ? ಯಾರ ಜೊತೆ ಊಟ ಮಾಡ್ತೇವೆ? ಯಾರ ಜೊತೆ ನಡೀತೇವೆ? ಯಾರ ಜೊತೆ ನಿಂತ್ಕೊಳ್ತೇವೆ? ಯಾರ ಜೊತೆ ಐಕ್ಯತೆಯಲ್ಲಿ ಇರ್ತೇವೆ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಕೆಲವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಅವಮಾನ. ಅವ್ನು ನೋಡಿ ಹೆಂಗಿದ್ದಾನೆ, ಅವ್ನ ಬಟ್ಟೆ ನೋಡಿ ಹೆಂಗಿದೆ, ನಾನು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕ? ಎದಳ ನಿನ್ ಕೆಳಗಡೆ ಕೂತ್ಕೋ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳಿಕೊಳ್ಳುವಂತವ್ರು ಇರ್ತಾರೆ. ನಾನು ಎಷ್ಟು ಓದಿದ್ದೇನೆ, ಅವನೇನು ಓದಿದ್ದಾನೆ, ಅವನ ಜೊತೆ ನಿಂತ್ಕೊಳ್ಳೋದ? ಹೋಗಿ ದೂರ ಹೋಗು, ನನ್ನ ಡಿಗ್ರಿ ಎಷ್ಟು ಗೊತ್ತಾ ನನಗೆ? ನೀನೇನು ಓದಿದೀಯಾ? 1-2 ಮಾತು ಇಂಗ್ಲಿಷ್ ಮಾತಾಡ ಬರುತ್ತಾ ನನಗೆ? ನಾನು ಎಷ್ಟು ಮಾತಾಡ್ತೀನಿ ಗೊತ್ತಾ ಅಂತ ನಾವು ವಿದ್ಯಾವಂತರಂತ ಹೇಳಿ ಏನೋ ಓದಿಲ್ಲ ಅಂತ ಅನ್ನೋರ್ನ ಕೀಳಾಗಿ ನೋಡುವಂತ ಜನಗಳಿದ್ದಾರೆ. ಕೆಲವರು ಎಂಥವ್ರ ಜೊತೆ ಸ್ನೇಹ ಬೆಳೆಸಬೇಕು, ಎಂಥವ್ರ ಜೊತೆ ಅನ್ಯೋನ್ಯತೆಯಲ್ಲಿ ಇರ್ಬೇಕಂತ ಇಷ್ಟಪಡ್ತಾರ ಅಂತಂದ್ರೆ ಶ್ರೀಮಂತರು, ತುಂಬಾ ದುಡ್ಡಿರೋರ, ಒಳ್ಳೆ ಕೆಲಸ ಇರುವಂತವ್ರು, ಒಳ್ಳೆ ಸಂಬಳ ಇರುವಂತವ್ರು, ಒಳ್ಳೆ ಆಸ್ತಿ ಪಾಸ್ತಿ ಇರುವಂತವ್ರ ಜೊತೆ ಸ್ನೇಹ ಮಾಡ್ಬೇಕಂತ ಇಷ್ಟಪಡ್ತಾರೆ. ಅವ್ರ ಜೊತೆ ಅನ್ಯೋನ್ಯತೆಯಲ್ಲಿದ್ರೆ
ನಮಗೆ ಯಾವ ಬೇಕಾದ್ರೂ ದುಡ್ಡು ಸಿಗುತ್ತೆ. ಆದ್ರೆ ಬಡವರು ಏನು ಇಲ್ಲದಿರುವಂತವ್ರು ಅಂತವ್ರು ಸ್ನೇಹ ಮಾಡ್ಬೇಕಂತ ಬಂದ್ರು ಕೂಡ ಅವ್ರ ಜೊತೆ ಸ್ನೇಹ ಮಾಡೋದಿಲ್ಲ. ಅವರು ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಅವ್ರ ಜೊತೆ ಸ್ನೇಹ ಮಾಡಿದ್ರೆ ನಾಳೆ ಬಂದು ನಮ್ಮ ಹತ್ರ ದುಡ್ಡು ಕೇಳ್ತಾರೆ. ನಾವು ದುಡ್ಡು ಕೊಡಕ್ ಆಗಲ್ವಲ್ಲ. ನಮ್ ದುಡ್ಡು ಅವ್ರ ಜೊತೆ ಸ್ನೇಹ ಮಾಡಿದ್ರೆ ಅವ್ರ ಕಷ್ಟಕ್ಕೆ ನಾವು ಸಹಾಯ ಮಾಡ್ಬೇಕಲ್ಲ, ಅವ್ ನಮ್ ದುಡ್ಡು ವೇಸ್ಟ್ ಆಗುತ್ತಲ್ಲ. ಆಗ ಶ್ರೀಮಂತರ ಜೊತೆ ಸ್ನೇಹ ಬಳಸೋದಕ್ಕೆ ಕೆಲವರು ಇಷ್ಟಪಡ್ತಾರೆ. ಕೆಲವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಅವ್ರ ಜೊತೆ ಸ್ನೇಹ ಮಾಡೋಣ. ಇವ್ ನೋಡಿ ಹೆಂಗವನೇ ಕರ್ರಗೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಜೊತೆ ಸ್ನೇಹ ಮಾಡೋಣ ಅಂತ ಅಂದವನ್ನು ನೋಡಿ ಸ್ನೇಹ ಮಾಡುವಂತವ್ರು. ಇನ್ ಕೆಲವರು ಪದವಿ ಸ್ಥಾನಮಾನಗಳು ನೋಡಿ, ಅವರು ಯಾರು ಗೊತ್ತಾ, ಅವ್ರ ಹೆಸರು ಹೇಳಿದ್ರೆ ಇಡೀ ಊರಿಗೆ ಗೊತ್ತು, ಅವ್ರು ಏನ್ ಅಧಿಕಾರ ಇದೆ ಗೊತ್ತಾ ಅಂತ ಹೇಳಿ ಸ್ಥಾನಮಾನ, ಸಮಾಜದಲ್ಲಿ ಒಳ್ಳೆ ಹೆಸರು ಪದವಿ ಮಾಡಿರುವಂತವ್ರು ನೋಡಿ ಅಂತವ್ರ ಜೊತೆ ನಾವು ಸಹವಾಸ ಮಾಡ್ಬೇಕು, ಸ್ನೇಹ ಮಾಡ್ಬೇಕಂತ ಹೇಳಿ ಸ್ನೇಹ ಮಾಡುವಂತವ್ರು. ಈ ರೀತಿ ಬೇರೆ ಬೇರೆ ಕಾರ್ಯಗಳನ್ನ ನೋಡಿ ಅವರಿಗೆ ಅನುಕೂಲ ಆಗುವಂತ ಜನಗಳ ಜೊತೆ ಸ್ನೇಹ ಮಾಡೋದಕ್ಕೆ ಇಷ್ಟಪಡುವಂತವ್ರು ಇರ್ತಾರೆ. ಆದ್ರೆ ಯಾರಿಂದ ಅವ್ರಿಗೆ ಅನುಕೂಲ ಆಗೋದಿಲ್ಲ, ಆದ್ರೆ ಇವರೇ ಬೇರೆಯವ್ರಿಗೆ ಅನುಕೂಲ ಆಗ್ಬೇಕಾದ್ರೆ ಪರಿಸ್ಥಿತಿ ಬರುತ್ತೆ, ಅಂತವ್ರ ಜೊತೆ ಸ್ನೇಹ ಮಾಡೋದಿಲ್ಲ. ಅವ್ರ ಜೊತೆ ಸ್ನೇಹ ಮಾಡಿದ್ರೆ ನನಗೇನೋ ಪ್ರಯೋಜನ, ನಾಳೆ ಇವ್ರ ಜೊತೆ ಸ್ನೇಹ ಮಾಡಿದ್ರೆ ಏನ್ ಪ್ರಯೋಜನ, ಇನ್ನ ಇವ್ರ ಜೊತೆ ನನಗೆ ಅವಮಾನ. ನನ್ನನ್ನು ನೋಡಿದ್ರೆ ಜನಗಳೇ ಹೇಳ್ತಾರೆ, ಏನು ನೀನು ಅವನ ಜೊತೆ ಇದೀಯಾ, ಅವ್ನ್ ಯಾರು ಗೊತ್ತೇನೋ, ಅಯ್ಯೋ ಅವನ ಜೊತೆ ಇದೀಯಾ, ಅವನಿಗೇನು, ಅವನಿಗೆ ಒಂದು ಬೆಲೆನೇ ಇಲ್ಲ, ಅವ್ನು ಒಳ್ಳೆ ಸ್ಥಾನಮಾನ ಇಲ್ಲ, ಅವನ ಕೀಳು ಜನ, ಅವನ ಜೊತೆ ಸ್ನೇಹ ಮಾಡ್ತೀಯನೋ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಅಂತವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಯೇಸು ಕ್ರಿಸ್ತನು ತಾನು ಶ್ರೇಷ್ಠವಾದವರನ್ನ ಅಪೊಸ್ತಲರಾಗಿ ಆರಿಸ್ಕೊಳ್ಬೋದಾಗಿತ್ತು, ತನ್ನ ಜೊತೆ ಇರೋದಕ್ಕೆ ಆರಿಸ್ಕೊಳ್ಬೋದಾಗಿತ್ತು. ಯೂದಾಯದಲ್ಲಿ ಯೆರೂಸಲೇಮಿನಲ್ಲಿ ಇರುವಂತ ಶ್ರೇಷ್ಠ ವ್ಯಕ್ತಿಗಳನ್ನ ತನ್ನ ಜೊತೆ ಇರೋದಕ್ಕೆ ಆರಿಸ್ಕೊಳ್ಬಹುದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಆರಿಸ್ಕೊಂಡಿದ್ದು ಗಲಿಲಾಯದಲ್ಲಿ ಮೀನು ಹಿಡಿಯೋರನ್ನ. ಮತ್ತಾಯ ಇನ್ನೊಬ್ಬ, ಅವನು ತೆರಿಗೆ ಸಂಗ್ರಹ ಮಾಡೋನು, ಟ್ಯಾಕ್ಸ್ ಕಲೆಕ್ಟ್ ಮಾಡೋನು, ಅವನನ್ನ ಅವ್ರು ಆರಿಸ್ಕೊಂಡ್ರು. ಇಂಥ ಸಾಧಾರಣವಾದ ಜನಗಳನ್ನ ಅವ್ರು ಆರಿಸ್ಕೊಂಡು ಅವ್ರ ಜೊತೆ ಅಪೊಸ್ತಲರಾಗಿರೋದಕ್ಕೆ ನೇಮಿಸುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಯೂದಾಯ ಪ್ರಾಂತ್ಯದಿಂದ ಬಂದವನು ಒಬ್ಬನೇ ಒಬ್ಬ, ಅದು ಇಸ್ಕರಿಯೋತ ಯೂದ. ಆದ್ರೆ ಅವನು ನಿಂತ್ಕೊಳ್ಳಿಲ್ಲ. ಕೊನೆಗೆ ಅವನು ಯೇಸು ಕ್ರಿಸ್ತನನ್ನು ಒಪ್ಪಿಸ್ಕೊಟ್ಟು ಅವನು ನೇಣು ಹಾಕೊಂಡು ಹೋಗಿ ಸತ್ತೋಗ್ಬಿಟ್ಟ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನು. ಆಡದ್ರಿಂದ ಸಾಧಾರಣ ಜನಗಳನ್ನ ತಿರಸ್ಕರಿಸಲ್ಪಟ್ಟವರು, ತಳ್ಳಲ್ಪಟ್ಟವರು, ಯೋಗ್ಯರಲ್ಲ ಸಮಾಜದಲ್ಲಿ ಅಂತ ಅನ್ನಿಸಲ್ಪಟ್ಟಂತವರು, ಅಂತವರನ್ನ ತನ್ನ ಅಪೊಸ್ತಲರಾಗಿ ಆತನ ಆರಿಸಿಕೊಂಡನು. ಇವತ್ತು ನಾನು ನೀವು ಜನಗಳನ್ನ ಯಾವ ರೀತಿ ನೋಡ್ತೇವೆ? ಅವರ ಸ್ಥಾನ ಮಾನ, ಅವರ ಪದವಿ, ಸಂಪಾದನೆ, ಅವ್ರ ಸಮಾಜದಲ್ಲಿ ಅವರ ಇರುವಂತಹ ಸ್ಥಿತಿ, ಇವುಗಳನ್ನು ನೋಡಿ ಜನಗಳನ್ನ ವ್ಯತ್ಯಾಸ ಮಾಡ್ತೀವ? ಶ್ರೇಷ್ಠವಾದ್ರ ಜೊತೆ ಹೋಗಿ ಸೇರ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಸಾಧಾರಣವಾದವ್ರನ್ನ ಬೇಡ, ಅವನಿಂದ ನಮ್ಗೇನ್ ಪ್ರಯೋಜನ ಅಂತ ತಳ್ಳಿ ಬಿಡುವಂತ ಕೆಲಸವನ್ನು ಮಾಡ್ತೇವ? ದೇವರು ನಮ್ಮನ್ನ ತಳ್ಳಿ ಬಿಡ್ತಾರೆ. ಸಾಧಾರಣವಾದವರು, ಇವರೆಲ್ಲ ಕೆಳಮಟ್ಟದವರು, ಇವರೆಲ್ಲ ನಮ್ಗೆ ಯಾಕೆ ಬೇಕು ಅಂತ ನಾವು ತಳ್ಳಿ ಬಿಡ್ತೀವಿ ಯಾರನ್ನಾದ್ರು ಅಂತಂದ್ರೆ ದೇವ್ರು ನಮ್ಮನ್ನು ತಳ್ಳಿ ಬಿಟ್ರು ಅಂತ ಅರ್ಥ. ದೇವ್ರು ನಮ್ಮ ಜೊತೆ ಇನ್ನಿಲ್ಲ ಅಂತ ಅರ್ಥ. ನಾವು ಸಂತೋಷವಾಗಿರ್ಬೋದು, ಆಹಾ ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು, ನನಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇದೆ, ಇವ್ರ ಜೊತೆ ನನಗೆ ಸ್ನೇಹ ಇದೆ, ಅವ್ರ ನಂಬರ್ ನನ್ನ ಹತ್ರ ಇದೆ, ಒಂದ್ ಫೋನ್ ಮಾಡಿದ್ರೆ ಸಾಕು, ಅವ್ರು ನನ್ಗೆ ಸಹಾಯ ಮಾಡ್ತಾರೆ, ಹಂಗ್ ಕೊಡ್ತಾರೆ, ಮಾಡ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಸ್ಥಾನ ಮಾನ ಮರ್ಯಾದೆಗಳಿರೋರು ಎಲ್ಲ ನಮ್ಮ ಜೊತೆ ಐಕ್ಯತೆ ಇರ್ಬೋದು, ನಾವು ಅವ್ರ ಜೊತೆ ಐಕ್ಯತೆ ಇರ್ಬೋದು. ದೇವರಿಲ್ಲ ಅಂದ್ರೆ ಏನ್ ಪ್ರಯೋಜನ? ಯಾವತ್ತು ನಾವು ಮನುಷ್ಯರನ್ನ ವ್ಯತ್ಯಾಸ ಮಾಡ್ತೇವೋ, ಮೇಲು ಕೀಳು ಅನ್ನೊಂದು ವ್ಯತ್ಯಾಸ ಮಾಡಿ ನಾವು ನಡೀತೇವೋ, ಆವತ್ತೇ ದೇವರು ನಮ್ಮನ್ನ ಬಿಟ್ರು ಅಂತ ಅರ್ಥ. ದೇವರು ಯಾರ ಜೊತೆ ಇರ್ತಾರೆ? ಯಾರು ತಳ್ಳಲ್ಪಟ್ಟು ಹೋಗಿರ್ತಾರೋ ಅವ್ರ ಜೊತೆ ದೇವರು ಇರ್ತಾರೆ. ನಾವು ಯಾರು ಶ್ರೇಷ್ಠರಾಗಿರ್ತಾರೋ ಅವರಿಂದ ಹೋಗ್ಬಿಡೋಣ, ನಮಗೆ ಪ್ರಯೋಜನ ಆಗುತ್ತೆ ಅಂತಂದ್ರೆ ದೇವ್ರು ನಮ್ಮನ್ನ ಬಿಟ್ಟು ಹೊರಟೋಗಿರ್ತಾರೆ. ಆ ರೀತಿಯಾಗಿ ನಾವು ಮಾಡುವಂತವರಾಗಿ ಇರಬಾರದು. ಇವತ್ತು ನಾವು ಯಾವ ತರ ಇದ್ದೀವಿ ನಾವು ಯೋಚನೆ ಮಾಡಿ ನೋಡಬೇಕು. ಜನಗಳಿಗೆ ನಾವು ತಾರತಮ್ಯ ಮಾಡಬಾರದು. ಐಶ್ವರ್ಯವನೋ ಬಡವನು, ವಿದ್ಯೆ ಉಳ್ಳವನೋ ವಿದ್ಯೆ ಇಲ್ಲದವನು, ಯಾರು ಏನೇ ಆಗಿರಲಿ ಎಲ್ಲಾ ಮನುಷ್ಯರನ್ನ ಒಂದೇ ರೀತಿ ನಾವು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಆದ್ರೆ ನಾವು ಮನುಷ್ಯರನ್ನ ತಾರತಮ್ಯ ಮಾಡೋರು, ಯಾರೋ ಸಮಾಜದಲ್ಲಿ ಕೆಲವರು ಶ್ರೇಷ್ಠರು ಅಂತ ಅವ್ರ ಹಿಂದೆ ಓಡೋಗಿ ಸಮಾಜದಲ್ಲಿ ತಳ್ಳಲ್ಪಟ್ಟವರ ರೀತಿಯಲ್ಲಿ ಇರುವಂತಹ ಜನಗಳನ್ನ ತಿರಸ್ಕಾರ ಮಾಡುವಂತವರಾಗಿದ್ರೆ ನಾವು ಯೇಸು ಕ್ರಿಸ್ತನಿಗೆ ಸೇರಿದವರು ಅಲ್ಲ, ನಾವು ಆತ್ಮದಲ್ಲಿ ಬಡವರು ಅಲ್ಲ.
ಯೇಸು ಕ್ರಿಸ್ತನ ಆತ್ಮದಲ್ಲಿ ಬಡವನಾಗಿದ್ದನು. ಆದ್ರಿಂದ ಸಮಾಜದಲ್ಲಿ ತಳ್ಳಲ್ಪಟ್ಟು ಹೋಗಿ ಸಾಧಾರಣ ಜನಗಳಾಗಿದ್ದ ಗಲಿಲಾಯದವರನ್ನ ತನ್ನ ಸದಾಕಾಲವೂ ತನ್ನ ವಾಕ್ಯವನ್ನು ಸಾರುವುದಕ್ಕಾಗಿ ಅಪೊಸ್ತಲನಾಗಿ ಆರಿಸಿಕೊಂಡನು. ಹಲ್ಲೆಲೂಯಾ. ನಾನು ನೀವು ಆತ್ಮದಲ್ಲಿ ಬಡವರಾಗಿ ಜೀವಿಸೋಣ. ಏನು ಅಲ್ಲದವರು, ಸಾಧಾರಣ ಜನಗಳು, ಸಮಾಜ ತಳ್ಳಿಬಿಟ್ಟಿರುವಂತವರನ್ನ ಪ್ರೀತಿಸುವುದಕ್ಕೂ ಅವರ ಜೊತೆಯಲ್ಲಿ ಅನ್ಯೋನ್ಯವಾಗಿರುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರ ಜೊತೆ ಅನ್ಯೋನ್ಯವಾಗಿರೋಣ. ಒಂದು ಮನುಷ್ಯನನ್ನ ನಾವು ಯಾವುದೇ ಒಂದು ಆಧಾರದಲ್ಲಿ ಭೇದ ಭಾವ ಮಾಡಬಾರದು. ಅದು ಮಾಡುವಂಥದ್ದು ಮಹಾಪಾಪ. ಕೆಲವರು ಜಾತಿ ನೋಡ್ತಾರೆ, ಅವ್ರ ಜಾತಿ ಏನು ಗೊತ್ತಾ, ಇವ್ರ ಜಾತಿ ಏನು ಗೊತ್ತಾ, ಅವ್ರ ಮೇಲ್ ಜಾತಿ ಇವ್ರ ಕೀಳು ಜಾತಿ ಅಂತ ನೋಡಿ ಸಹವಾಸ ಮಾಡ್ತಾರೆ. ಜಾತಿ ಅಂತ ನಾವು ಹೇಳ್ತೀವಿ ಅಂತಂದ್ರೆ ನಾವು ನರಕ ಪಾತ್ರರು ಅಂತ ಅರ್ಥ. ದೇವರು ಉಂಟು ಮಾಡಿದ್ದು ಒಂದೇ ಜಾತಿ, ಮನುಷ್ಯ ಜಾತಿ. ತನ್ನ ಸ್ವರೂಪದಲ್ಲಿ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದಾರೆ. ಭೂಲೋಕದಲ್ಲಿರುವಂತಹ ಎಲ್ಲಾ ಮನುಷ್ಯರು ದೇವರ ಸ್ವರೂಪನೇ. ಮೇಲು ಜಾತಿಯವರು ದೇವರ ಸ್ವರೂಪ, ಕೀಳು ಜಾತಿಯವರು ಇನ್ಯಾವುದೋ ಬೇರೆ ಸ್ವರೂಪ ಅಲ್ಲ. ಎಲ್ಲ ಮನುಷ್ಯರು ದೇವರ ಸ್ವರೂಪನೇ. ಆದ್ರೆ ಒಂದು ಮನುಷ್ಯನನ್ನ ನೀನು ಯಾವುದೋ ಕೀಳು ಜಾತಿಯವನು ಅಂತ ಹೇಳಿ ನಾವು ಅವಮಾನ ಮಾಡ್ತೀವಂದ್ರೆ ದೇವರನ್ನ ಅವಮಾನ ಮಾಡ್ತಾ ಇದೀವಿ ಅಂತ ಅರ್ಥ. ದೇವರ ಸ್ವಾರೂಪ್ಯವನ್ನು ಅವಮಾನ ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಮಹಾಪಾಪಿಗಳು, ನರಕ ದಂಡನೆ ಖಂಡಿತ. ಆದ್ರೆ ಅಂತ ಕಾರ್ಯ ನಾವು ಮಾಡಬಾರದು. ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರೊಟ್ಟಿಗೂ ನಾವು ಅನ್ಯೋನ್ಯವಾಗಿರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತ್ಮದಲ್ಲಿ ಬಡವನು. ಆದ್ದರಿಂದ ಸಾಧಾರಣ ಜನಗಳನ್ನ ತನ್ನ ಅಪೊಸ್ತಲನಾಗಿ ಆರಿಸಿಕೊಂಡನು. ನಾನು ನೀವಿವತ್ತು ಶ್ರೇಷ್ಠವಾದನ್ನು ಆರಿಸಿಕೊಂಡು ಸಾಧಾರಣ ತಳ್ಳಿ ಬಿಡ್ತಾ ಇದ್ದೀವಾ? ತಪ್ಪು ಮಾಡ್ತಾ ಇದ್ದೀವಿ. ಆತ್ಮದಲ್ಲಿ ನಾವು ಬಡವರಲ್ಲ. ಆದ್ರೆ ಎಲ್ಲರನ್ನ ನಾವು ತೆರೆದ ಕೈಗಳಿಂದ ಸ್ವೀಕರಿಸಬೇಕು. ಹಲ್ಲೆಲೂಯಾ. ಆಗ ನಾವು ಆತ್ಮದಲ್ಲಿ ಬಡವರಾಗಿರೋದಕ್ಕೆ ಸಾಧ್ಯ.